Hello everyone, welcome to TCHR. ಇವತ್ತಿನ ಕ್ಲಾಸಲ್ಲಿ ನಾವು ಸೊಲ್ಯೂಷನ್ಸ್ ಪಾರ್ಟ್ 3 ಅದು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದರೆ ಈ ಪಾರ್ಟಿಂದ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಆಸ್ ವೆಲ್ ಆಸ್ ನಿಮ್ಮದು ಬೋರ್ಡ್ ಎಕ್ಸಾಮ್ಸ್ಗೆ ಕ್ವೆಶನ್ಸ್ ಬರುತ್ತೆ. ಸೊ ವಿಲ್ ಕಾನ್ಸಂಟ್ರೇಟ್ ಆನ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಟುಡೇ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ರಾಲ್ಸ್ ಲಾದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ರಾಲ್ಸ್ ಲಾದಲ್ಲಿ ಏನು ಹೇಳುತ್ತಂದರೆ ದ ಪಾರ್ಷಿಯಲ್ ವೇಪರ್ ಪ್ರೆಷರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮೋಲ್ ಫ್ರಾಕ್ಷನ್ ಅಂತ ಓದ್ಕೊಂಡಿದ್ವಿ. ಸೊ ಬೇಸ್ಡ್ ಆನ್ ದ್ಯಾಟ್ ವಿ ಕ್ಲಾಸಿಫೈ ದ ಸೊಲ್ಯೂಷನ್ಸ್. ಇಲ್ಲಿ ಲಿಕ್ವಿಡ್ ಮಿಕ್ಸರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇಫ್ ದೆರ್ ಆರ್ ಟೂ ಸೊಲ್ಯೂಷನ್ಸ್ ವಿ ಕ್ಲಾಸಿಫೈ ದಮ್ ಆಸ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಅಂತ ಬರಿತೀವಿ. ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್? ಈ ಐಡಿಯಲ್ ಮತ್ತು ನಾನ್ ಐಡಿಯಲ್ಗೆ ಏನು ಡಿಫ್ರೆನ್ಸ್ ಬರುತ್ತೆ? ಇವಾಗ ಎರಡು ಸೊಲ್ಯೂಷನನ್ನು ಮಿಕ್ಸ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಸೊಲ್ಯೂಷನ್ 1 ಆ್ಯಂಡ್ ಸೊಲ್ಯೂಷನ್ 2 ಯು ಆರ್ ಮಿಕ್ಸಿಂಗ್, ಅಥವಾ ಎ ಆ್ಯಂಡ್ ಬಿ ಅಂತ ಬರಿತೀನಿ. ದಟ್ ವಿಲ್ ಬಿ ಈಸಿ ಫಾರ್ ಮೀ. ಎ ಮತ್ತು ಬಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಎ ಮತ್ತು ಬಿನ ಮಿಕ್ಸ್ ಮಾಡಿದಾಗ ಇಫ್ ಇನ್ ಕೇಸ್ ಐ ಟೇಕ್ 10 ml of A and I take 10 ml of B and I'll mix both of them, ನನಗೆ 20 ml ಸೊಲ್ಯೂಷನ್ ಸಿಗುತ್ತೆ. ಇದು ಬಿಫೋರ್ ಮಿಕ್ಸಿಂಗ್, ದಿಸ್ ಇಸ್ ಆಫ್ಟರ್ ಮಿಕ್ಸಿಂಗ್. ಸೊ ಮಿಕ್ಸ್ ಮಾಡೋ ಮೊದಲು ನನಗೆ 20 ml ಇತ್ತು. 10 + 10 ಅಂದರೆ 20 ಆಯಿತು. ಮಿಕ್ಸ್ ಮಾಡಿದ್ಮೇಲೂ 10 ml ಇದೆ, 20 ml ಇದೆ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್? ಬಿಫೋರ್ ಮಿಕ್ಸಿಂಗ್ ಅಥವಾ ಆಫ್ಟರ್ ಮಿಕ್ಸಿಂಗ್ ಮೈನಸ್ ಬಿಫೋರ್ ಮಿಕ್ಸಿಂಗ್ ಇಸ್ ಈಕ್ವಲ್ ಟು 0. ಸೊ ಎಷ್ಟು ml ತೊಗೊಂಡು ಮಿಕ್ಸ್ ಮಾಡ್ತಿರೋ ಅಷ್ಟೇ ml ಆಫ್ ರಿಸಲ್ಟೆಂಟ್ ಸೊಲ್ಯೂಷನ್ ಸಿಕ್ಕಿದ್ರೆ ದೆನ್ ವಿ ಕಾಲ್ ಇಟ್ ಆಸ್ ಐಡಿಯಲ್ ಸೊಲ್ಯೂಷನ್. ಸೊ ದ ಫಸ್ಟ್ ಡಿಫ್ರೆನ್ಸ್ ನಾನು ಈಸಿಯಾಗಿರೋದನ್ನು ಫಸ್ಟ್ಗೆ ಹೇಳ್ತಾ ಇದ್ದೀನಿ. ಡೆಲ್ಟಾ ವಿ ಮಿಕ್ಸಿಂಗ್ ಇಸ್ ಈಕ್ವಲ್ ಟು 0. ಎರಡು ಸೊಲ್ಯೂಷನನ್ನು ಮಿಕ್ಸ್ ಮಾಡಿದಾಗ ಚೇಂಜ್ ಇನ್ ದ ವಾಲ್ಯೂಮ್ ಇಸ್ 0. ಬಿಫೋರ್ ಮಿಕ್ಸಿಂಗ್ ಮತ್ತು ಆಫ್ಟರ್ ಮಿಕ್ಸಿಂಗ್ ಎರಡು ಈಕ್ವಲ್ ಆಗಿರುತ್ತೆ. ಓಕೆ, ದೆನ್ ದ ಸೆಕೆಂಡ್ ಒನ್, ನಾನ್ ಐಡಿಯಲ್ ಸೊಲ್ಯೂಷನ್. ನಾನ್ ಐಡಿಯಲ್ ಸೊಲ್ಯೂಷನ್ ಅಂದರೆ ಈ 10 ml ಅನ್ನು ಮಿಕ್ಸ್ ಮಾಡಿದಾಗ ನನಗೆ 20 ml ಬರಬೇಕಾಗಿಲ್ಲ. ಐ ಕ್ಯಾನ್ ಗೆಟ್ ಮೋರ್ ದ್ಯಾನ್ ದ್ಯಾಟ್ ಆರ್ ಲೆಸ್ಸರ್ ದ್ಯಾನ್ ದ್ಯಾಟ್. ಸೊ ಫಸ್ಟ್ ಒನ್, ಇಲ್ಲಿ ಡೆಲ್ಟಾ ವಿ ಮಿಕ್ಸಿಂಗ್ ಇಸ್ ನಾಟ್ ಈಕ್ವಲ್ ಟು 0. ನಾನು ಮಿಕ್ಸ್ ಮಾಡ್ತೀನಿ, ನನಗೆ 20 ml ಬರೋ ಬದಲು 19 ml ಬರ್ಬೋದು, 21 ml ಬರ್ಬೋದು. ನಾನು ರಫ್ ವ್ಯಾಲ್ಯೂಸ್ ಕೊಡ್ತಾ ಇದ್ದೀನಿ, ದೀಸ್ ಆರ್ ನಾಟ್ ದ ಆ್ಯಕ್ಚುಯಲ್ ವ್ಯಾಲ್ಯೂಸ್. ಇಂಥದನ್ನು ನಾವು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಅಂತೀವಿ. ವೇರ್ ಬಿಫೋರ್ ಮಿಕ್ಸಿಂಗ್ ಇಟ್ ವಾಸ್ 20, ಆಫ್ಟರ್ ಮಿಕ್ಸಿಂಗ್ ವಾಲ್ಯೂಮ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್ ಆರ್ ವಾಲ್ಯೂಮ್ ಕ್ಯಾನ್ ಬಿ ಇನ್ಕ್ರೀಸ್ಡ್. ಆಮೇಲೆ ಇಲ್ಲಿ ಡೆಲ್ಟಾ ಹೆಚ್ ಮಿಕ್ಸಿಂಗ್ ಇಸ್ ಈಕ್ವಲ್ ಟು 0. ಡೆಲ್ಟಾ ಹೆಚ್ ಮಿಕ್ಸ್ ಅಂದರೆ ಚೇಂಜ್ ಇನ್ ಎಂಥಾಲ್ಪಿ. ಯಾವ ಎರಡು ಸೊಲ್ಯೂಷನ್ ಇಟ್ಕೊಂಡು ಒಂದೇ ಟೆಂಪರೇಚರ್ ಮೇಂಟೈನ್ ಮಾಡಿ ಮಿಕ್ಸ್ ಮಾಡಿದ್ಮೇಲೆ ಕೂಡ ಯಾವುದೇ ಟೆಂಪರೇಚರ್ ಚೇಂಜಸ್ ಇಲ್ಲ, ಅಂಥ ಸೊಲ್ಯೂಷನನ್ನು ನಾವು ಐಡಿಯಲ್ ಸೊಲ್ಯೂಷನ್ ಅಂತ ಅಂತೀವಿ. ಬಟ್ ಇಲ್ಲಿ ಡೆಲ್ಟಾ ಹೆಚ್ ಮಿಕ್ಸಿಂಗ್ ಇಸ್ ನಾಟ್ ಈಕ್ವಲ್ ಟು 0 ಅಂದ್ರೇನು? ಮಿಕ್ಸ್ ಮಾಡಿದಾಗ either there will be temperature increase or there will be temperature decrease. Enthalpy changes ಇರುತ್ತೆ. So such kind of solutions are called as non-ideal solution. And here ನಿಮಗೆ ವೇಪರ್ ಪ್ರೆಷರ್ ಆಫ್ ಎ ಆ್ಯಂಡ್ ವೇಪರ್ ಪ್ರೆಷರ್ ಆಫ್ ಬಿ ಆ್ಯಂಡ್ ಮಿಕ್ಸ್ ಮಾಡಿದ್ಮೇಲೆ ರಿಸಲ್ಟೆಂಟ್ ವೇಪರ್ ಪ್ರೆಷರ್ ಎರಡು ಎಲ್ಲನೂ ಸೇಮ್ ಆಗಿರುತ್ತೆ. ಸೊ ದಟ್ ಮೀನ್ಸ್ ದ ರಾಲ್ಸ್ ಲಾ ಈಸ್ ಒಬೇಯ್ಡ್ ಅಂಡರ್ ಆಲ್ ಕಾನ್ಸಂಟ್ರೇಷನ್ಸ್. ಯಾವ ಥರ ಐಡಿಯಲ್ ಗ್ಯಾಸ್ ಅಂದರೆ ಗ್ಯಾಸ್ ಲಾನ ಒಬೇ ಮಾಡುತ್ತಲ್ಲ, ಅದೇ ಥರ ಐಡಿಯಲ್ ಸೊಲ್ಯೂಷನ್ ಅಂದರೆ ವಿಚ್ ಒಬೇಸ್ ರಾಲ್ಸ್ ಲಾ ಅಂಡರ್ ಆಲ್ ಕಾನ್ಸಂಟ್ರೇಷನ್ ಕಂಡೀಷನ್ಸ್. ಬಟ್ ಇಲ್ಲೇನಾಗುತ್ತೆ? ಡಸಂಟ್ ಒಬೇ ರಾಲ್ಸ್ ಲಾ. This is the third difference. And the fourth difference, ಇಲ್ಲಿ in case of ideal solution ಅಲ್ಲಿ before mixing A ನಲ್ಲಿ AA type of interaction ಇರುತ್ತೆ and B ನಲ್ಲಿ BB type of interaction ಇರುತ್ತೆ. ಸೊ AA and BB type of interaction ಇರುತ್ತೆ. ಅದರ ಮಾಲಿಕ್ಯೂಲ್ಗಳ ಮಧ್ಯೆ ಇರೋ ಇಂಟ್ರಾಕ್ಷನ್ ನಾವು ಇಂಡಿವಿಜುವಲ್ ಕಾಂಪೊನೆಂಟ್ಸ್ ಅಲ್ಲಿ AA ಮತ್ತು BB ಅಂತ ಅಂತೀವಿ. ಮಿಕ್ಸ್ ಮಾಡಿದ್ಮೇಲೆ ನಿಮಗೆ AB type of interactions ಬರುತ್ತೆ. ಇದು ಎಲ್ಲ ಕೂಡ ಈಕ್ವಲ್. ಬಿಫೋರ್ ಮಿಕ್ಸಿಂಗ್ ಆಲ್ಸೋ ದ ಇಂಟ್ರಾಕ್ಷನ್ಸ್ ಆರ್ ಈಕ್ವಲ್, ಆಫ್ಟರ್ ಮಿಕ್ಸಿಂಗ್ ಆಲ್ಸೋ ದ ಇಂಟ್ರಾಕ್ಷನ್ಸ್ ಏನಿರುತ್ತಲ್ಲ ಅದು ಸಿಮಿಲರ್ ಆಗಿದ್ರೆ ಅದನ್ನು ನಾವು ಐಡಿಯಲ್ ಸೊಲ್ಯೂಷನ್ ಅಂತ ಅಂತೀವಿ. ಎ ಎ ಆ್ಯಂಡ್ ಬಿ ಬಿ ಇಂಟ್ರಾಕ್ಷನ್ಸ್ ಆರ್ ನಾಟ್ ಆಸ್ ಸೇಮ್ ಆಸ್ ಎ ಬಿ ಇಂಟ್ರಾಕ್ಷನ್ ಆಗಿದ್ರೆ ಅಂಥ ಸೊಲ್ಯೂಷನನ್ನು ನಾವು ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ ಅಂತೀವಿ. ವಿಲ್ ಗಿವ್ ದ ಎಕ್ಸಾಂಪಲ್ಸ್ ಆ್ಯಂಡ್ ವಿಲ್ ಸಿ ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್. ಇವಾಗ in case of ideal solution, what is that? What are the examples? Examples ಏನೆಲ್ಲ ಬರ್ತವೆ? ಎಕ್ಸಾಂಪಲ್ಸ್ ಫಸ್ಟ್ ನೋಡ್ಕೊಂಡ್ಬಿಡೋಣ. ಐಡಿಯಲ್ ಸೊಲ್ಯೂಷನಲ್ಲಿ ಎನ್ ಹೆಕ್ಸೇನ್ ಎನ್ ಹೆಪ್ಟೇನ್ ಇದೆಲ್ಲ ಎಕ್ಸಾಂಪಲ್
ಇಂಪಾರ್ಟೆಂಟ್, 1 ಮಾರ್ಕ್ ಕೇಳ್ಬೋದು MCQ ನಲ್ಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ಬೋದು. N-hexane and N-heptane, bromo-ethane and chloroethane and benzene and the toluene. These are the ideal solution. Andre which obeys Raoult's law under all conditions. Non-ideal solution, if you see, ನಾನು 2 ಸೆಟ್ ಮಾಡಿದ್ದೀನಿ. 2 ಸೆಟ್ ಯಾಕಂದ್ರೆ ಒಂದು ಪಾಸಿಟಿವ್ ಡಿವಿಯೇಷನ್ ಅನ್ನು ತೋರಿಸುತ್ತೆ ರಾಲ್ಟ್ಸ್ ಲಾದಿಂದ. Again, non-ideal solutions have 2 types. We are going to study them. ಇನ್ನೊಂದು ನೆಗೆಟಿವ್ ಡಿವಿಯೇಷನ್ ಅನ್ನು ತೋರಿಸುತ್ತೆ. What is that positive deviation and the negative deviation? ಇಲ್ಲಿ ನೋಡ್ಕೊಳ್ಳೋಣ. The one, ಇವಾಗ ನಾನ್ ಐಡಿಯಲ್ ಸೊಲ್ಯೂಷನ್ ಬಗ್ಗೆ ಮಾತಾಡೋಣ. ಐಡಿಯಲ್ ಸೊಲ್ಯೂಷನ್ ಆಯಿತು. ಇನ್ ಕೇಸ್ ಆಫ್ ನಾನ್ ಐಡಿಯಲ್ ಸೊಲ್ಯೂಷನ್ ವಿ ಹ್ಯಾವ್ 2 categories. ಒಂದು, ದ ಸೊಲ್ಯೂಷನ್ಸ್ ವಿಚ್ ಶೋ ದ ಪಾಸಿಟಿವ್ ಡಿವಿಯೇಷನ್ ಫ್ರಮ್ ರಾಲ್ಟ್ಸ್ ಲಾ. ರಾಲ್ಟ್ಸ್ ಲಾದಿಂದ ಪಾಸಿಟಿವ್ ಡಿವಿಯೇಷನ್ ಅನ್ನು ತೋರಿಸುತ್ತೆ. ದ ಅದರ್ ಒನ್ಸ್ ದೇ ಶೋ ದ ನೆಗೆಟಿವ್ ಡಿವಿಯೇಷನ್ ಫ್ರಮ್ ರಾಲ್ಟ್ಸ್ ಲಾ. ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಹಿಯರ್ ಇನ್ ಕೇಸ್ ಆಫ್ ಪಾಸಿಟಿವ್ ಡಿವಿಯೇಷನ್, ನೀವು ಪಾಸಿಟಿವ್ ಅಂದ್ರೆ ಏನು ಅಂತ ನೋಡ್ಕೊಳ್ಳಿ. ಫಸ್ಟು 10 ml A ಮಿಕ್ಸ್ ಮಾಡ್ತೀರಾ, 10 ml B ಮಿಕ್ಸ್ ಮಾಡ್ತೀರಾ, ನಿಮಗೆ 21 ml ಸಿಗುತ್ತೆ ಆಫ್ಟರ್ ಮಿಕ್ಸಿಂಗ್. ಬಿಫೋರ್ ಮಿಕ್ಸಿಂಗ್ ಇಟ್ ವಾಸ್ 20, ಆಫ್ಟರ್ ಮಿಕ್ಸಿಂಗ್ ಇಟ್ ಇಸ್ 21. 21 ಮೈನಸ್ 20 ಅಂದ್ರೆ ಏನಾಯಿತು? ಪಾಸಿಟಿವ್. ಸೊ ಆಫ್ಟರ್ ಮಿಕ್ಸಿಂಗ್ ಮೈನಸ್ ಬಿಫೋರ್ ಮಿಕ್ಸಿಂಗ್ ಅಂದರೆ 21 ಮೈನಸ್ 20 ಜನರಲ್ ಎಕ್ಸಾಂಪಲ್ 1 ml ಆಯಿತು. ಅಂದರೆ ಡೆಲ್ಟಾ ವಿ ಮಿಕ್ಸಿಂಗ್ ಈಸ್ ಗ್ರೇಟರ್ ದ್ಯಾನ್ 0 ಅಥವಾ ಇದು ಪಾಸಿಟಿವ್ ಆಗಿರುತ್ತೆ. ಅದೇ ಕೆಲಸನ ಇಲ್ಲಿ ಮಾಡಿದ್ರೆ ಎ ಮತ್ತು ಬಿ 10 ml ತಗೊಂಡು ಎರಡನ್ನ ಮಿಕ್ಸ್ ಮಾಡಿದ್ರೆ ಆವಾಗ ಬಿಫೋರ್ ಮಿಕ್ಸಿಂಗ್ ಇಟ್ ವಾಸ್ 20 ಆ್ಯಂಡ್ ಆಫ್ಟರ್ ಮಿಕ್ಸಿಂಗ್ ನಿಮಗೆ 19 ml ಬರುತ್ತೆ ಅಂತ ಇಟ್ಕೊಳ್ಳಿ. ಸೊ ವಾಟ್ ಇಸ್ ಡೆಲ್ಟಾ ವಿ ಮಿಕ್ಸಿಂಗ್ ದೆನ್? 19 minus 20 which is equal to negative. So delta V mixing value negative ಆಗಿರುತ್ತೆ. ಇಂಥದನ್ನ ನಾವು negative deviation, solution showing negative deviation ಅಂತ ಅಂತೀವಿ. Second one, ಇಲ್ಲಿ enthalpy of mixing is positive. ಇಲ್ಲಿ enthalpy of mixing is negative. ಯಾಕೆ ಅಂತ ನೋಡ್ಕೊಳ್ಳೋಣ. In case of positive deviation, ಯಾಕೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ? ಫಾರ್ ಎಕ್ಸಾಂಪಲ್, ಇಫ್ 2 people are sitting, ಅವ್ರ ಫ್ರೆಂಡ್ಸ್ ಆಗಿದ್ರೆ ಹೆಂಗೆ ಕೂತ್ಕೊಳ್ತಾರೆ? ಫ್ರೆಂಡ್ಸ್ ಆದರೆ ಹತ್ರ ಕೂತ್ಕೊಳ್ತಾರೆ, ರೈಟ್? ಸೊ ವಾಲ್ಯೂಮ್ ಏನಾಗುತ್ತೆ? ಇವಾಗ ನೀವು ನಿಮ್ಮ ಫ್ರೆಂಡ್ ಜೊತೆ ಕ್ಲಾಸಲ್ಲಿ ಕೂತಿದ್ದೀರಾ, ಹಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಯೋರ್ಸ್, ನೀವೇನು ಮಾಡ್ತೀರಾ? ಪಕ್ಕ ಕೂತ್ಕೊಳ್ತೀರಾ. ನೀವು ಇಬ್ಬರು ಸೇರಿ ತಗೊಳ್ಳೋ ವಾಲ್ಯೂಮ್ ಕಡಿಮೆ ಇರುತ್ತೆ. ಓಕೆ, ನಿಮ್ಮ ಮಧ್ಯೆ ಇಂಟ್ರಾಕ್ಷನ್ ಚೆನ್ನಾಗಿಲ್ಲ, ಯು ಟ್ರೈ ಟು ಸಿಟ್ ಎಟ್ ದ ಕಾರ್ನರ್ಸ್, ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗಿ ಕೂತ್ಕೊಂತೀರಾ. ಅವಾಗ ಏನಾಗುತ್ತೆ? ವಾಲ್ಯೂಮ್ ಇನ್ಕ್ರೀಸಸ್. ಸೊ ಬಿಫೋರ್ ಮಿಕ್ಸಿಂಗ್ ಇಂಡಿವಿಜುವಲ್ ಇಂಟ್ರಾಕ್ಷನ್ ಸ್ಟ್ರಾಂಗರ್ ಇತ್ತು, ಆಫ್ಟರ್ ಮಿಕ್ಸಿಂಗ್ ಏನಾಗಿದೆ? ಇಂಟ್ರಾಕ್ಷನ್ಸ್ ವೀಕರ್ ಆಗಿದೆ, ಮಾಲಿಕ್ಯೂಲ್ಸ್ ದೂರ ಹೋಗಿದೆ ಅಂದರೆ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ. ದಟ್ ಇಸ್ ದ ಮೀನಿಂಗ್. ಸೊ ಆಫ್ಟರ್ ಮಿಕ್ಸಿಂಗ್ ಏನಾಗಿದೆ? ಇಂಟ್ರಾಕ್ಷನ್ ವೀಕರ್ ಆಗಿದೆ. ವೀಕರ್ ಆದರೆ ದೆನ್ ದ ಡೆಲ್ಟಾ ವಿ ಮಿಕ್ಸಿಂಗ್ ವ್ಯಾಲ್ಯೂ ವಿಲ್ ಬಿ ಪಾಸಿಟಿವ್. ಆ ಮಾಲಿಕ್ಯೂಲಲ್ಲಿ ಏನಾಗಬೇಕು? ಆ ಮಾಲಿಕ್ಯೂಲ್ ಹತ್ರ ತರಬೇಕಂದ್ರೆ ಯು ಹ್ಯಾವ್ ಟು ಸಪ್ಲೈ ದ ಎನರ್ಜಿ. ಸೊ ದಿಸ್ ಇಸ್ ಕಾಲ್ಡ್ ಅಸ್ ಎಂಡೋಥರ್ಮಿಕ್. ಡೆಲ್ಟಾ ಹೆಚ್ ಮಿಕ್ಸಿಂಗ್ ಅಂದರೆ ದಿಸ್ ಇಸ್ ಎಂಡೋಥರ್ಮಿಕ್. ಆ್ಯಂಡ್ ವಾಟ್ ಹ್ಯಾಪನ್ಸ್ ಟು ದ ವೇಪರ್ ಪ್ರೆಷರ್? ಎಗೆ ಒಂದು ವೇಪರ್ ಪ್ರೆಷರ್ ಇರುತ್ತೆ, ಸೊಲ್ಯೂಷನ್ ಬಿಗೆ ಒಂದು ವೇಪರ್ ಪ್ರೆಷರ್ ಇರುತ್ತೆ. ಮಿಕ್ಸ್ ಮಾಡಿದ್ಮೇಲೆ ಏನಾಗುತ್ತೆ? ದ ವೇಪರ್ ಪ್ರೆಷರ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಯಾಕೆ? ಇಂಟ್ರಾಕ್ಷನ್ಸ್ ವೀಕರ್ ಆಯಿತು. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಟು ಗಿವ್, ಇದರಲ್ಲಿ ಒಂದು ಎಕ್ಸಾಂಪಲ್ ಇಂದ ನೋಡ್ಕೊಳ್ಳೋಣ. ಇವಾಗ ಈ ಥರ ಮಾಲಿಕ್ಯೂಲ್ ಇದಾವೆ ಕಂಟೈನರಲ್ಲಿ. ಇದು ಎ ಮಾಲಿಕ್ಯೂಲ್ಸ್ ಆಗಿತ್ತು. ಓಕೆ, ನೀವು ಇದಕ್ಕೇನು ಇಂಟ್ರೊಡ್ಯೂಸ್ ಮಾಡಿದ್ದೀರಾ? ಇನ್ನೊಂದು ಮಾಲಿಕ್ಯೂಲ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಇದರ ಮಧ್ಯೆ ಏನೋ ಇಂಟ್ರಾಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಟೇಕ್ ಆಲ್ಕೋಹಾಲ್, ಇಥೆನಾಲ್ ಇತ್ತು, ಇಲ್ಲಿ ಹೈಡ್ರೋಜನ್ ಬಾಂಡ್ ಇತ್ತು. ನೀವೇನು ಮಾಡಿದ್ದೀರಾ? ಅಸಿಟೋನನ್ನು ಆ್ಯಡ್ ಮಾಡಿದ್ದೀರಾ. ಅಸಿಟೋನ್ ಬಂದು ಈ ಹೈಡ್ರೋಜನ್ ಬಾಂಡನ್ನು ಬ್ರೇಕ್ ಮಾಡುತ್ತೆ. ವೆನ್ ದೀಸ್ ಹೈಡ್ರೋಜನ್ ಬಾಂಡ್ಸ್ ಆರ್ ಬ್ರೋಕನ್, ಮಾಲಿಕ್ಯೂಲ್ಸ್ ಗೋ ಅವೇ. ವಾಲ್ಯೂಮ್ ಏನಾಯಿತು? ಜಾಸ್ತಿ ಆಯಿತು. ಮಾಲಿಕ್ಯೂಲ್ಸ್ ದೂರ ಹೋಗುತ್ತೆ ಅಂದರೆ ವೇಪರೈಸ್ ಆಗೋ ಟೆಂಡೆನ್ಸಿ ಜಾಸ್ತಿ ಆಯಿತು. ಸೊ ವೇಪರೈಸ್ ಆಗೋ ಟೆಂಡೆನ್ಸಿ ಜಾಸ್ತಿ ಆಯಿತು ಅಂದರೆ ಎ ಆ್ಯಂಡ್ ಬಿ ಇಂಟ್ರಾಕ್ಷನ್ಸ್ ಏನಾಯಿತು? ಎ ಬಿ ಇಂಟ್ರಾಕ್ಷನ್ ಈಸ್ ವೀಕರ್. ಮಿಕ್ಸ್ ಮಾಡಿದ್ಮೇಲೆ ಇಂಟ್ರಾಕ್ಷನ್ ವೀಕರ್, ಸೊ ಮಾಲಿಕ್ಯೂಲ್ಸ್ ಗೋ ಅವೇ. ಇಲ್ಲಿ ಏನಾಯಿತು? ಇನ್ ದಿಸ್ ಕೇಸ್ ಎ ಬಿ ಇಂಟ್ರಾಕ್ಷನ್ ಇಸ್ ಸ್ಟ್ರಾಂಗರ್ ಕಂಪೇರ್ಡ್ ಟು ಎ ಬಿ ಇಂಟ್ರಾಕ್ಷನ್. ಸೊ ಇಂಥ ಕೆಲವು ಎಕ್ಸಾಂಪಲ್ಸನ್ನು ಯು ಹ್ಯಾವ್ ಟು ರಿಮೆಂಬರ್. ಇಲ್ಲಿ ವಾಟರ್ ಆ್ಯಂಡ್ ನೈಟ್ರಿಕ್ ಆಸಿಡ್, ಜನರಲಿ ವಾಟರ್ ಆ್ಯಂಡ್ ಎನಿ ಆಸಿಡ್ ಕ್ಯಾನ್ ಗಿವ್ ದಿಸ್. Water and nitric acid can be the example here. And ನೀವು ವೇಪರ್ ಪ್ರೆಷರ್ ಅನ್ನು ನೋಡಿ ಇಲ್ಲಿ in the graph, if you see, ಇಲ್ಲಿ ಗ್ರಾಫಲ್ಲಿ
ಡಾಟೆಡ್ ಲೈನ್ಸು ಇದು ಐಡಿಯಲ್ ಸೊಲ್ಯೂಷನ್ಗೆ ಎಲ್ಲ ಡಾಟೆಡ್ ಲೈನ್ಸು. ನೀವು ಎರಡು ಸೊಲ್ಯೂಷನನ್ನು ಮಿಕ್ಸ್ ಮಾಡ್ತೀರಾ, ಇಂಡಿವಿಜುವಲ್ ವೇಪರ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಟೋಟಲ್ ವೇಪರ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಇನ್ ಕೇಸ್ ಆಫ್ ದ ನಾನ್ ಐಡಿಯಲ್ ಸೊಲ್ಯೂಷನ್ ಶೋಯಿಂಗ್ ನೆಗೆಟಿವ್ ಡಿವಿಯೇಷನ್, ಇದು ಪಾಸಿಟಿವ್ ಡಿವಿಯೇಷನ್ ಆಯಿತು. ಮಾಲಿಕ್ಯೂಲ್ಸ್ ಹತ್ರ ಬಂದಾಗ ಇಂಟ್ರಾಕ್ಷನ್ ಸ್ಟ್ರಾಂಗರ್ ಆಯಿತು. ಇಂಟ್ರಾಕ್ಷನ್ ಸ್ಟ್ರಾಂಗರ್ ಆದ ಕೂಡಲೇ ವೇಪರೈಸ್ ಆಗೋ ಟೆಂಡೆನ್ಸಿ ಕಡಿಮೆ ಆಯಿತು, ವೇಪರ್ ಪ್ರೆಷರ್ ಕಡಿಮೆ ಆಯಿತು. ಸೊ ವಾಟ್ ವಿಲ್ ಹ್ಯಾಪನ್, ದ ವೇಪರ್ ಪ್ರೆಷರ್ ಇಸ್ ಗೋಯಿಂಗ್ ಟು ಡಿಕ್ರೀಸ್. ಇಲ್ಲೂ ಅಷ್ಟೇ, ಯು ಹ್ಯಾವ್ ಟು ರಿಮೆಂಬರ್ ಆಲ್ ದ ಎಕ್ಸಾಂಪಲ್ಸ್. ಟೆಕ್ಸ್ಟ್ ಬುಕ್ಕಲ್ಲಿ NCERT ನಲ್ಲಿ ಏನೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೋ ಎಲ್ಲಾನ ನೋಡ್ಕೊಳ್ಳಿ, ವಿಚ್ ಐ ಹ್ಯಾವ್ ಶೋನ್ ಹಿಯರ್. ಇಥನಾಲ್ ಅಂಡ್ ಅಸಿಟೋನ್. ಇಥನಾಲ್ ಅಲ್ಲಿ ಹೈಡ್ರೋಜನ್ ಬಾಂಡ್ ಇದೆ, ಕಾರ್ಬನ್ ಡೈಸಲ್ಫೈಡ್ ಅಲ್ಲಿ ಪೋಲಾರ್ ಇಂಟ್ರಾಕ್ಷನ್ಸ್ ಇದಾವೆ. ಇದು ಎರಡು ಕೂಡ ಬ್ರೇಕ್ ಆಗುತ್ತೆ ಬೈ ಇಂಟ್ರಡಕ್ಷನ್ ಆಫ್ ಅಸಿಟೋನ್. ಇಲ್ಲಿ ಫಿನಾಲ್ ಮತ್ತೆ ಅನಿಲಿನ್, ಇಲ್ಲಿ ಕ್ಲೋರೋಫಾರ್ಮ್ ಮತ್ತೆ acetone. These are the solutions showing the negative deviation along with water and nitric acid. Ivaga we have something called as azeotropes. Azeotropes andre these are the constant boiling mixtures. Onde temperature alli boil aagtave, but it is a mixture of two different solutions. Anything that shows a positive deviation, say nanu ethanol and ಮತ್ತೆ ಅಸಿಟೋನ್ ಅನ್ನು ಮಿಕ್ಸ್ ಮಾಡಿದ್ದೀನಿ, ಅಥವಾ ಇಥನಾಲ್ ಮತ್ತು ವಾಟರ್ ಅನ್ನು ಮಿಕ್ಸ್ ಮಾಡಿದ್ದೀವಿ. ಇದ್ರದ್ದು ಬಾಯ್ಲಿಂಗ್ ಪಾಯಿಂಟು, ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಬಿ, ಸೇ ಫಾರ್ ಎಕ್ಸಾಂಪಲ್, ಅಥವಾ ಎರಡು ಸೊಲ್ಯೂಷನ್ ಅನ್ನು ಮಿಕ್ಸ್ ಮಾಡ್ತೀನಿ, ದಟ್ ವಿಲ್ ಬಿ ದ ಬೆಟರ್ ಕೇಸ್. ಇಲ್ಲಿ ಇನ್ ಕೇಸ್ ಆಫ್ ಫಸ್ಟ್ ಟೈಪ್ ನಾನು ಎ ಮತ್ತು ಬಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೇ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಇಸ್ 100 degrees. The boiling point of B is 101 degrees. What is boiling point? When substance will boil when its vapor pressure will be equal to atmospheric pressure. ಇವಾಗ ಎರಡನ್ನ ಮಿಕ್ಸ್ ಮಾಡಿದಾಗ ಇಂಟ್ರಾಕ್ಷನ್ ವೀಕ್ ಆಯಿತು. ಇಂಟ್ರಾಕ್ಷನ್ ವೀಕ್ ಆದಾಗ ಬಾಯ್ಲಿಂಗ್ ಪಾಯಿಂಟ್ ಏನಾಗಬೇಕು, ಲೋ ಆಗಬೇಕು. ಯಾಕೆ, ಯು ನೀಡ್ ಲೆಸ್ ಎನರ್ಜಿ ಟು ಬಾಯ್ಲ್. ಸೊ ಎರಡರ ಬಾಯ್ಲಿಂಗ್ ಪಾಯಿಂಟ್ಗಿನ್ನ ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಮಿಕ್ಸ್ಚರ್ಗಿದ್ರೆ ದೆನ್ ವಿ ಕಾಲ್ ದಟ್ ಆಸ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಹಾಗೇನೆ if you take two solutions A and B, say this boils at 100 degrees Celsius and this boils at 101 degrees Celsius, 105 ಅಂತ ತಗೊಳ್ತೀನಿ ಚೇಂಜ್ ಇರಲಿ. ಸೊ ಎರಡನ್ನ ಮಿಕ್ಸ್ ಮಾಡಿದಾಗ ಇಂಟ್ರಾಕ್ಷನ್ಸ್ ಸ್ಟ್ರಾಂಗರ್ ಆಯಿತು, ಅಂದರೆ ಅದು ನೆಗೆಟಿವ್ ಡಿವಿಯೇಷನ್ ಅನ್ನು ತೋರಿಸ್ತಾ ಇದೆ ರಾಲ್ಸ್ ಲಾದಿಂದ. ಇವಾಗ ಇಂಟ್ರಾಕ್ಷನ್ಸ್ ಸ್ಟ್ರಾಂಗ್ ಆಯಿತು ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ನೀವು ಇಂಟ್ರಾಕ್ಷನ್ ಅನ್ನು ಬ್ರೇಕ್ ಮಾಡಿ ಮಾಲಿಕ್ಯೂಲ್ಸ್ನ ಬಾಯ್ಲ್ ಮಾಡಬೇಕು. ಸೊ ಯು ನೀಡ್ ಮೋರ್ ಎನರ್ಜಿ ಬೇಕು ಅಂದರೆ boiling point is going to increase. So this is called as maximum boiling azeotrope. The ones which show the positive deviation from Raoult's law, the molecules are spread apart, you need less energy to boil them, so they have the minimum boiling point compared to individual liquids. ಸ್ಟ್ರಾಂಗರ್ ಇಂಟ್ರಾಕ್ಷನ್ ಇದ್ರೆ ನೆಗೆಟಿವ್ ಡಿವಿಯೇಷನ್ ಆಯಿತು ಫ್ರಮ್ ರಾಲ್ಸ್ ಲಾ, ಇಂಡಿವಿಜುವಲ್ ಕಾಂಪೊನೆಂಟ್ಸ್ಗೆ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ, ಮಿಕ್ಸ್ ಮಾಡಿದಾಗ ಇಂಟ್ರಾಕ್ಷನ್ ಸ್ಟ್ರಾಂಗ್ ಆಗುತ್ತೆ. ಆ ಇಂಟ್ರಾಕ್ಷನ್ ಅನ್ನು ಬ್ರೇಕ್ ಮಾಡಬೇಕಂದ್ರೆ ಯು ನೀಡ್ ಟು ಸಪ್ಲೈ ಹೈ ಎನರ್ಜಿ, ಬಿಕಾಸ್ ಆಫ್ ವಿಚ್ ದೀಸ್ ಆರ್ ಕಾಲ್ಡ್ ಆಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್. ಇದಕ್ಕೂ ಎಕ್ಸಾಂಪಲ್, ಇಲ್ಲಿ ಏನು ಎಕ್ಸಾಂಪಲ್ ಇದೆಯಲ್ಲ ಅದ್ರ ಇಂಡಿವಿಜುವಲ್ ಬಾಯ್ಲಿಂಗ್ ಪಾಯಿಂಟ್ ನೆನ್ಪಿಟ್ಕೊಳ್ಳೋ ಕಷ್ಟ ಆಗುತ್ತೆ, ಅಂದರೆ ದಿಸ್ ಹ್ಯಾಪನ್ಸ್ ಓನ್ಲಿ ಎಟ್ ಅ ಪರ್ಟಿಕ್ಯುಲರ್ ಕಂಪೋಸಿಷನ್. ಸೊ ಅದನ್ನು ಕೂಡ ನೆನ್ಪಿಟ್ಕೊಳ್ಬೇಕಾಗತ್ತೆ. Then we move on to the very important topic, colligative properties and determination of molar mass. ಯಾವುದೇ ಒಂದು ಸಬ್ಸ್ಟೆನ್ಸ್ನ ಕೊಟ್ಟರೆ ಅದರ ಮೋಲಾರ್ ಮಾಸ್ನ ಕಾಲಿಗೇಟಿವ್ ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡಬೇಕು. ವಾಟ್ ಇಸ್ ಅ ಕಾಲಿಗೇಟಿವ್ ಪ್ರಾಪರ್ಟಿ? ಸೇ ದಿಸ್ ಇಸ್ ಯು, ನಾನು ಜನರಲ್ ಆಗಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಇದು ನೀವು, ಆ್ಯಂಡ್ ದಿಸ್ ಇಸ್ ಯುವರ್ ಬ್ರದರ್ ಬಿಗ್ ಒನ್. ಇವಾಗ ಏನಾಗುತ್ತೆ, ನಿಮ್ಮ ಮನೆಗೆ ಇಡ್ಲಿ ತೊಗೊಂಡು ಬರ್ತಾರೆ, ಯು ಮೇ ಈಟ್ 2 idlis, your brother may eat 4 idlis. ಸೊ ನೀವು ಒಬ್ಬರೇ, ಅವರು ಒಬ್ಬರೇ, ಬಟ್ ದ ನಂಬರ್ ಆಫ್ idlis ಯು ಆರ್ ಟೇಕಿಂಗ್ ಇಸ್ ಡಿಫ್ರೆಂಟ್, ರೈಟ್? ಹಾಗೆಯೇ ದಿಸ್ ಡಿಪೆಂಡ್ಸ್ ಆನ್ ಯುವರ್ ನೇಚರ್. ನೀವು ಯಾವ ಥರ ತಿಂತೀರಾ, ನಿಮ್ದು ವೆಯ್ಟ್ ಎಷ್ಟಿದೆ, ನಿಮಗೆ ಹಸುವೆ ಎಷ್ಟಿದೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಆಧಾರ್ ಮಾಡಿಸಿದ್ರೆ ನಿಮಗೂ ಒಂದೇ ಆಧಾರ್ ಕಾರ್ಡು, ಅವ್ರಿಗೂ ಒಂದೇ ಆಧಾರ್ ಕಾರ್ಡು. ಸೊ ವಾಟ್ ಇಸ್ ದಿಸ್? ದಿಸ್ ಇರ್ರೆಸ್ಪೆಕ್ಟಿವ್ ಆಫ್ ನೇಚರ್, ದಿಸ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಪರ್ಸನ್. ಇದೇ ಪ್ರಾಪರ್ಟಿನ ನಾವು ಸೊಲ್ಯೂಟಿಗೆ ಅಪ್ಲೈ ಮಾಡಿದ್ರೆ ದೆನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಕಾಲಿಗೇಟಿವ್ ಪ್ರಾಪರ್ಟೀಸ್. ಕಾಲಿಗೇಟಿವ್ ಪ್ರಾಪರ್ಟಿ ಅಂದರೆ ಎನಿ ಪ್ರಾಪರ್ಟಿ ದ್ಯಾಟ್ ಡಸಂಟ್ ಡಿಪೆಂಡ್ ಆನ್ ದ ನೇಚರ್ ಬಟ್ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್. ಅದನ್ನು ವಿ ಕಾಲ್ ಇಟ್ ಆಸ್
the colligative property. ಯಾವುದೇ ಪ್ರಾಪರ್ಟಿ ಎಷ್ಟು ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಇದೆ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆದರೆ ದೆನ್ ವಿ ಕಾಲ್ ಇಟ್ ಆಸ್ colligative ಪ್ರಾಪರ್ಟಿ. ಈ colligative ಪ್ರಾಪರ್ಟಿಯಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್. ಯಾವುದೆಲ್ಲ colligative ಪ್ರಾಪರ್ಟೀಸ್ ಬರುತ್ತೆ? ಒಂದು, ರಿಲೇಟಿವ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. ಎರಡು, ಇಲೆವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಮೂರು, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಅಂಡ್ ನಾಲ್ಕನೇದು ಆಸ್ಮೋಟಿಕ್ ಪ್ರೆಷರ್. ನಾವು ಇದರಲ್ಲಿ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಪ್ರಾಬ್ಲಮ್ಸ್ ಕೊಡ್ತಾರೆ. ಸೊ ದ ಡಿರೈವೇಷನ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ಎಲ್ಲನ ಕವರ್ ಮಾಡೋಣ ಕ್ಲಾಸಲ್ಲಿ. ಫೈನಲ್ ಆಗಿ ಒಂದೊಂದ್ಸತಿ ಈಕ್ವೇಷನ್ಸ್ ಮರ್ತೋಗುತ್ತೆ, ಫಾರ್ಮುಲಾ ಮರ್ತೋಗುತ್ತೆ, ದೆನ್ ಯು ಕ್ಯಾನ್ ಡಿರೈವ್ ಇಟ್ ಈಸಿಲಿ. According to Rolle's law, we know that P1 is equal to P1 naught into X1. P1 is the partial vapor pressure and P1 naught is the vapor pressure in the pure component. ಒಂದು ಮಿಕ್ಸರ್ ತಗೊಂಡು ಇದಕ್ಕೆ ಸೊಲ್ಯೂಟ್ ಹಾಕಿದ್ರೆ, ಸೇ ದಿಸ್ ಇಸ್ ಅ ಸಾಲ್ವೆಂಟ್, ಯು ಆಡ್ ಅ ನಾನ್ ವಾಲಟೈಲ್ ಸೊಲ್ಯೂಟ್ ಅಥವಾ ಇನ್ಯಾವುದೋ ಸೊಲ್ಯೂಟನ್ನು ಹಾಕ್ತೀರಾ. ಆವಾಗ ಇಂಟ್ರಾಕ್ಷನ್ ಏನಾಯಿತು? There will be more interaction between the solvent and the solute. Because of that, vapor pressure is going to decrease. ಅದು ವೇಪರೈಸ್ ಆಗೋ ಟೆಂಡೆನ್ಸಿ ಕಡಿಮೆ ಆಯಿತು. ವೇಪರ್ ಪ್ರೆಷರ್ ಡಿಕ್ರೀಸ್ ಆಯಿತು ಅಂದರೆ ವಿ ಕ್ಯಾನ್ ರೈಟ್ ಇಟ್ ಆಸ್ ಡೆಲ್ಟಾ ಪಿ. ಹೋಪ್ ಯು ಆರ್ ಗೆಟ್ಟಿಂಗ್ ದಿಸ್. ಡೆಲ್ಟಾ ಪಿ ಅಂದ್ರೇನು? ಯಾವುದಕ್ಕೆ ಜಾಸ್ತಿ ವೇಪರ್ ಪ್ರೆಷರ್ ಇರುತ್ತೆ? ಸಾಲ್ವೆಂಟ್ಗೆ. ಅದಕ್ಕೆ ಇಂಟ್ರಾಕ್ಷನ್ ಕಡಿಮೆ ಇರುತ್ತೆ, ಸೊ ಮೋರ್ ವೇಪರ್ ಪ್ರೆಷರ್. ಸೊಲ್ಯೂಟ್ ಹಾಕಿದಾಗ ಇಂಟ್ರಾಕ್ಷನ್ಸ್ ಕಡಿಮೆ ಆಯಿತು. solute ಹಾಕಿದಾಗ interaction between the solvent and the solute increases, because of which vapor pressure is going to go down. ಇವಾಗ ಈ P1 ನಾಟ್ ಡೆಲ್ಟಾ ಪಿ ಈ ಪ್ಲೇಸಲ್ಲಿ P1 ಇದ್ದಲ್ಲಿ ನಾನು ಈ ವ್ಯಾಲ್ಯೂನ ಅಪ್ಲೈ ಮಾಡ್ತೀನಿ, P1 ನಾಟ್ ಇಂಟು X1, ಆರ್ ಐ ಕ್ಯಾನ್ ಟೇಕ್ P1 ನಾಟ್ ಕಾಮನ್ ಔಟ್ಸೈಡ್, 1 ಮೈನಸ್ X1, ಆರ್ ದಿಸ್ ಇಸ್ ಆಲ್ಸೋ ಈಕ್ವಲ್ ಟು P1 ನಾಟ್ ಇಂಟು 1 ಮೈನಸ್ X1 ಅಂದರೆ X2. Because the sum of mole fraction is always unity, where X1 is the mole fraction of the solvent, X2 is the mole fraction of the solute. ಇವಾಗ ನನಗೆ ಏನು ಈಕ್ವೇಷನ್ ಸಿಕ್ತು? ಡೆಲ್ಟಾ ಪಿ ಈಸ್ ಈಕ್ವಲ್ ಟು P1 ನಾಟ್ X2, ಅಥವಾ ಡೆಲ್ಟಾ ಪಿ ಬೈ P1 ನಾಟ್ ಅಂದರೆ ಡೆಲ್ಟಾ ಪಿ ಪ್ಲಸ್ ಅಲ್ಲಿ ನಾನು ಇದನ್ನು ಅಪ್ಲೈ ಮಾಡ್ತೀನಿ, P1 ನಾಟ್ ಮೈನಸ್ P1 ಡಿವೈಡೆಡ್ ಬೈ P1 ನಾಟ್ ವಿಚ್ ಇಸ್ ಈಕ್ವಲ್ ಟು X2. X2 ಅಂದ್ರೇನು? X2 ಅಂದರೆ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿವೈಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಪ್ಲಸ್ ಸೊಲ್ಯೂಟ್. ಈ ಸೊಲ್ಯೂಟ್ ದ ನಂಬರ್ ಆಫ್ ಮೋಲ್ಸ್, ವೆನ್ ಯು ಕಂಪೇರ್ ಇಟ್ ಟು ದ ಮೋಲ್ಸ್ ಆಫ್ ದಿ ಸಾಲ್ವೆಂಟ್, ಇಟ್ ಇಸ್ ವೆರಿ ಸ್ಮಾಲರ್, ಸೊ ಯು ಇಗ್ನೋರ್ ದಟ್. X2 is equal to N2 divided by N1. N2 ಅಂದರೆ W2 divided by M2, where N2 ಅಂದರೆ moles of the solute, ಅಂದರೆ mass divided by molar mass. N1 ಅಂದರೆ W1 divided by M1. Put together ನಾವು ಈಕ್ವೇಷನ್ ಅನ್ನು ಬರೆದ್ರೆ ಇಲ್ಲಿ P1 ನಾಟ್ ಮೈನಸ್ P1 ಇಷ್ಟೇ ಟರ್ಮ್ ತಗೊಂಡ್ರೆ ದಿಸ್ ಇಸ್ ಕಾಲ್ಡ್ ಅಸ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್. P1 ಇಸ್ ದ ವೇಪರ್ ಪ್ರೆಷರ್ ಆಫ್ ದಿ ಪಾರ್ಷಿಯಲ್ ವೇಪರ್ ಪ್ರೆಷರ್ ಆಫ್ ದಿ ಸೊಲ್ಯೂಷನ್. ಸೊಲ್ಯೂಟ್ ತಗೊಂಡು ಸಾಲ್ವೆಂಟಿಗೆ ಆ್ಯಡ್ ಮಾಡಿದ್ರೆ ಸಾಲ್ವೆಂಟ್ ಅಥವಾ ಸೊಲ್ಯೂಷನ್ದು ವೇಪರ್ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ದಿಸ್ ಇಸ್ ಲೋಯರಿಂಗ್ ಆಫ್ ವೇಪರ್ ಪ್ರೆಷರ್ ರಿಲೇಟೆಡ್ ಟು ವಾಟ್? Related to the vapor pressure of the solvent. So we say that this is the relative lowering. ಈ ಟರ್ಮ್ ಅನ್ನು ಏನು ಕರಿತೀವಿ? ರಿಲೇಟಿವ್ ಲೋಯರಿಂಗ್. ಮೇಲೆ ಮಾತ್ರ ಇದ್ರೆ P1 ನಾಟ್ ಮೈನಸ್ P1 ನಾಟ್ ಅಂದರೆ ಸಾಲ್ವೆಂಟ್ ಅದು ವೇಪರ್ ಪ್ರೆಷರ್, ಸೊಲ್ಯೂಟ್ ಆ್ಯಡ್ ಮಾಡಿದ್ರಿ ವೇಪರ್ ಪ್ರೆಷರ್ ಕಡಿಮೆ ಆಯಿತು, ಸೊ P1 ನಾಟ್ ಮೈನಸ್ P1 is going to give you the lowering of vapor pressure compared to the solvent, that is relative lowering of vapor pressure, which is equal to X2, that is nothing but W2. ಇದನ್ನು ಇಂಟರ್ಚೇಂಜ್ ಮಾಡೋಣ, WM1 divided by W1 M2. So this is the equation, this is the formula which we are going to have. So ishtu formula na nenpitkonಡ್ರೆ we can solve different number of problems related to that. We'll see one of the problem in today's session. So the vapor pressure of pure benzene. ಈ ಕ್ವೆಶ್ಚನ್ ಮತ್ತೆ ಬರಿತೀನಿ, ಯಾವತ್ತು ಕನ್ಫ್ಯೂಷನ್ ಎಲ್ಲಿ ಬರುತ್ತೆ ಅಂದರೆ P1 ನಾಟ್ ಯಾವುದು P1 ಯಾವುದು ಅಂತ ನೆನಪು ಬರುತ್ತೆ. ನಾಟ್ ಅಂದರೆ ದಿಸ್ ಇಸ್ ಆಲ್ವೇಸ್ ಫಾರ್ ಪ್ಯೂರ್ ಸಾಲ್ವೆಂಟ್, ಆ್ಯಂಡ್ X1 ನಿಮಗೆ 1 ಮತ್ತು 2ನಲ್ಲಿ ಮತ್ತೆ ಕನ್ಫ್ಯೂಷನ್ ಬರುತ್ತೆ. 1 ಅಂತ ಇರೋದು ಯಾವತ್ತು ಸಾಲ್ವೆಂಟಿಗೆ, 2 ಅಂತ ಇರೋದು ಸೊಲ್ಯೂಟಿಗೆ. 2 ಅಂದರೆ ಸೊಲ್ಯೂಟ್ ಅಂದರೆ ಕಡಿಮೆ. ಫಸ್ಟ್ ಯಾವುದಿತ್ತು ನಮ್ಮ ಹತ್ರ? ಪ್ಯೂರ್ ಸಾಲ್ವೆಂಟ್ ಮಾತ್ರ ಇತ್ತಲ್ವಾ. ಸೊ ಸಾಲ್ವೆಂಟನ್ನು 1 ಅಂತ ತಗೊಳ್ಳೋಣ, ಈ ನೆಕ್ಸ್ಟ್ ಸೊಲ್ಯೂಟನ್ನು ಇಂಟ್ರೊಡ್ಯೂಸ್ ಮಾಡಿದರೆ 2 ಅಂತ ತಗೊಳ್ಳೋಣ. W is always the mass or the weight, M ಅಂದರೆ molar mass. So using that we'll find out what is needed and what is given. The vapor pressure of pure benzene ಅವರೇ ಕೊಟ್ಟಿದ್ದಾರೆ. ಇನ್ ಕೇಸ್ ಅವ್ರ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ಬೆನ್ಸಿನ್ ಕೊಡೋ ಬದಲು ಬೆನ್ಸಿನ್ ಕೊಟ್ಟರು, ಇಟ್ ಇಸ್ ದ ಸೇಮ್.
0.850 ಬಾರ್ ಅಂದರೆ ಏನು ಕೊಟ್ಟಿದ್ದಾರೆ P1 naught is equal to 0.850 ಬಾರ್ ಅಂತ ಕೊಟ್ಟಿದ್ದಾರೆ. ಆ ನಾನ್ ವೊಲಟೈಲ್ ನಾನ್ ಇಲೆಕ್ಟ್ರೋಲೈಟ್ ಸಾಲಿಡ್ ಏನು ಹಾಕ್ತಾ ಇದ್ದೀವಿ ಸೊ ನಮ್ಮ ಹತ್ರ ಬೆನ್ಝೀನ್ ಇದೆ ಇಲ್ಲಿ ಒಂದು ಬೆನ್ಝೀನ್ ಇದೆ ಇದ್ರದ್ದು ವೇಪರ್ ಪ್ರೆಷರು 0.850 ಬಾರ್ ಇದೆ ನಾನು ಸೊಲ್ಯೂಟ್ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಎಷ್ಟು ಸೊಲ್ಯೂಟ್ ಆ್ಯಡ್ ಮಾಡ್ತಾ ಇದ್ದೀವಿ 0.5 ಗ್ರಾಮ್ ಸೊ ದಿಸ್ ಇಸ್ ದ ವೇಟ್ ಆಫ್ ಸೊಲ್ಯೂಟ್ W2 0.5 ಗ್ರಾಮ್ ಎಷ್ಟಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ ಎಷ್ಟು ಬೆನ್ಝಿನ್ ತಗೊಂಡಿದ್ದೀವಿ 39 ಗ್ರಾಮ್ ಆಫ್ ಬೆನ್ಝಿನ್ ತಗೊಂಡಿದ್ದೀವಿ ಸೊ W1 ಮಾಸ್ ಆಫ್ ದಿ ಸಾಲ್ವೆಂಟ್ ದಟ್ಸ್ 39 ಗ್ರಾಮ್ ಆವಾಗ ವೇಪರ್ ಪ್ರೆಷರ್ ಏನಾಯಿತು ಆಡ್ ಮಾಡಿದ್ಮೇಲೆ ಸೊಲ್ಯೂಷನ್ದು ವೇಪರ್ ಪ್ರೆಷರು 0.845 so P1 is equal to 0.845 so this is before adding the solute add ಮಾಡಿದ್ಮೇಲೆ ನೋಡಿ ವೇಪರ್ ಪ್ರೆಷರ್ ಡಿಕ್ರೀಸ್ ಆಯಿತು ಸೊ ಅದು 0.845 ಆಗಿರುತ್ತೆ ಇಲ್ಲಿ ಮೋಲಾರ್ ಮಾಸ್ ಕೂಡ ಕೊಟ್ಟಿದ್ದಾರೆ ಮೋಲಾರ್ ಮಾಸ್ ಆಫ್ ಬೆನ್ಝೀನ್ is equal to 78 ಗ್ರಾಮ್ per mole ಮೋಲಾರ್ ಮಾಸ್ ಕೊಡಲಿಲ್ಲ ಅಂದರೆ C6H6 is the formula 6 into 12 ಕಾರ್ಬನ್ದು ಅಟಾಮಿಕ್ ಮಾಸ್ 12 into 6 ಅಂದರೆ 72 ಆಯಿತು ಹೈಡ್ರೋಜನ್ದು 1 ಆಯಿತು 72 plus 6 ಮಾಡಿದ್ರೆ ನಿಮಗೆ 78 ಬರುತ್ತೆ ದಿಸ್ ಇಸ್ ಹೌ ಯು ಫೈಂಡ್ ಔಟ್ ದ ಮೋಲಾರ್ ಮಾಸ್ ಇಫ್ ಇಟ್ ಇಸ್ ನಾಟ್ ಗಿವನ್ ನಮಗೆ ಇದ್ರ ಮೋಲಾರ್ ಮಾಸು ಎಷ್ಟು ಅಂತ ಕೇಳಿದ್ದಾರೆ ನಾವೇನೋ ದ ಫಾರ್ಮುಲಾ ನಮಗೆ ಫಾರ್ಮುಲಾ ಗೊತ್ತಿದೆ ವಾಟ್ ಇಸ್ ದಟ್ P1 naught minus P1 divided by P1 naught is equal to W2 M1 divided by W1 M2 that means P1 naught ಎಷ್ಟು ಕೊಟ್ಟಿದ್ದಾರೆ 0.850 minus 0.845 divided by 0.850 W2 ಎಷ್ಟು ಇಲ್ಲ ಮಾತ್ರ W2 ವ್ಯಾಲ್ಯೂ ಇದೆ 0.5 M1 ವ್ಯಾಲ್ಯೂ ಇದೆ 78 ಆಮೇಲೆ M2 ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು and W1 ಕೊಟ್ಟಿದ್ದಾರೆ 39 ಇವಾಗ ಸಿಂಪ್ಲಿಫೈ ಮಾಡೋದು ನಿಮ್ಮ ಕೆಲಸ ಇದು ಸಿಂಪ್ಲಿಫೈ ಮಾಡಿದ ಒಂದೊಂದು ಟರ್ಮನ್ನು ಎಲ್ಲಾನ ಇಟ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಡಿ ಇಲ್ಲಿ ಇಷ್ಟು ಟರ್ಮನ್ನು ಫಸ್ಟ್ ಮಾಡಿಬಿಟ್ಟು ಮುಗಿಸಿ ಇದನ್ನು ನಾಮಿನೇಟ್ರಲ್ಲಿ ಬರೀರಿ ಇದನ್ನು ಒಟ್ಟಿಗೆ ಇದು ಮೈನಸ್ ಇದು ಮಾಡಿ 0.005 ಬರುತ್ತೆ ಡಿವೈಡ್ ಬೈ 0.850 ಮಾಡಿ ಅದಾದಮೇಲೆ ಇದನ್ನು rearrange ಮಾಡಿ you get the answer since we are finding out the M2 ಇದರ ಕ್ಯಾಲ್ಕುಲೇಷನ್ ಪಾರ್ಟ್ ನಾನು ನಿಮಗೆ ಬಿಡ್ತಾ ಇದ್ದೀನಿ ಅಥವಾ ನೀವೇನಾದರೂ ಇಲ್ಲಿ ನೋಡ್ತಾ ಇದ್ದರೆ you can reply ಮ್ಯಾಮ್ ಸೈಡ್ನಲ್ಲಿ ನೀವು ಅಡ್ಡ ಆಗಿದ್ದೀರಾ ಓಕೆ ಡೋಂಟ್ ರೈಟ್ ಇನ್ ದ ಕಾರ್ನರ್ ಓಕೆ ಸಾರಿ ಫಾರ್ ದಾಟ್ ವಿಲ್ ಕರೆಕ್ಟ್ ಇಟ್ ಎಟ್ ರೈಟ್ ಸೈಡ್ ಗುಡ್ ಈವ್ನಿಂಗ್ ಮ್ಯಾಮ್ ವೆರಿ ಗುಡ್ ಈವ್ನಿಂಗ್ ಇಲ್ಲಿ M2 ಬರಿಬೇಕು ಇವಾಗ ಓಕೆ ಐ ವಿಲ್ ರೈಟ್ ದ ವ್ಯಾಲ್ಯೂ ಆಫ್ M2 ನಿಮಗೆ ಏನು ಬರುತ್ತಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ if you are there watching the session you can write it ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಯಾವುದು ಹೇಗೆ ತಗೊಳ್ಳೋದು ಗೊತ್ತಾಗ್ತಾ ಇಲ್ಲ ಮ್ಯಾಮ್ ಪ್ಯೂರ್ ಏನಿಲ್ಲ ಇದೆಯಲ್ಲ ಫಸ್ಟ್ ಈ ಕ್ವೆಶ್ಚನ್ನ ಫಾರ್ಮುಲಾನ ನೆನ್ಪಿಟ್ಕೊಳ್ಳಿ ಓಕೆ ಅದಾದಮೇಲೆ ಒಂದು ಸಾಲ್ವೆಂಟ್ ಏನಿರುತ್ತೆ ಸಾಲ್ವೆಂಟ್ದು ವೇಪರ್ ಪ್ರೆಷರನ್ನು P1 ನಾಟ್ ಅಂತ ತಗೊಳ್ಳಿ ಸೊಲ್ಯೂಷನ್ ವೇಪರ್ ಪ್ರೆಷರನ್ನು P ಅಂತ ತಗೊಳ್ಳಿ ಅಥವಾ P1 ಅಂತ ತಗೊಳ್ಳಿ W2 ಅಂದರೆ ಮಾಸ್ ಆಫ್ ಸೊಲ್ಯೂಟ್ W ಬರೋದಲ್ಲ ಮಾಸ್ W1 ಅಂದರೆ ಮಾಸ್ ಆಫ್ ಸಾಲ್ವೆಂಟ್ M2 ಅಂದರೆ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಈ ಥ್ರೂ ಔಟ್ ದ ಚಾಪ್ಟರ್ ಸೊಲ್ಯೂಷನ್ ಯು ಹ್ಯಾವ್ ಟು ರಿಮೆಂಬರ್ ದಿಸ್ M1 ಅಂದರೆ ಮೋಲಾರ್ ಮಾಸ್ ಆಫ್ ಸಾಲ್ವೆಂಟ್ ಸಾಲ್ವೆಂಟ್ ಯಾವತ್ತೂ ಜಾಸ್ತಿ ಕ್ವಾಂಟಿಟಿನಲ್ಲಿರುತ್ತೆ ಸಾಲ್ವೆಂಟ್ ಫಸ್ಟ್ ಇರುತ್ತೆ ಸೊ ಯು ಟೇಕ್ ಇಟ್ ಆಸ್ M1 W1 is the weight of the solvent M1 is the mass of the solvent molar mass of the solvent W2 is the mass of solute M2 is the molar mass of the solute ಈ P1 ಅಂತ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಡೈರೆಕ್ಟ್ P0 ಮೈನಸ್ P ಅಂತಾನೂ ತಗೊಳ್ಬೋದು ಸೊ ದೀಸ್ ಇಸ್ ಹೌ ಯು ಕ್ಯಾಲ್ಕುಲೇಟ್ ಇದಕ್ಕೆ ರಿಲೇಟೆಡ್ ಆಗಿ NCERT-ನಲ್ಲಿ ಅದರ್ ಕ್ವಶನ್ಸ್ ಇದೆ ಇದೇ ಥರದ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ ವಿಲ್ ಬಿ ವೆರಿ ಕ್ಲಿಯರ್ ವಿತ್ ಇಟ್ ಒಂದು ಪ್ರಾಪರ್ಟಿ ಆಯಿತು ವಿ ಆರ್ ಗೋಯಿಂಗ್ ಟು ಸಿ ದ ಸೆಕೆಂಡ್ ಪ್ರಾಪರ್ಟಿ ಇಲವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಫಸ್ಟು ದ ಓವರ್ ಆಲ್ ಕಾನ್ಸೆಪ್ಟ್ ಇಸ್ ದಿಸ್ ಯು ಟೇಕ್ ಅ ಸಾಲ್ವೆಂಟ್ ಈಸಿಯಾಗಿ ವೇಪರೈಸ್ ಆಗುತ್ತೆ ವೇಪರ್ ಪ್ರೆಷರ್ ವಿಲ್ ಬಿ ಮೋರ್ ಕ್ಲೋಸ್ ಮಾಡಿರ್ತೀನಿ ಅದರ್ವೈಸ್ ವೇಪರ್ಸ್ ವಿಲ್ ಗೋ ಅವೇ ದರ್ ವೋಂಟ್ ಬಿ ವೇಪರ್ ಪ್ರೆಷರ್ ನಾವು ಇದಕ್ಕೆ ನಾವು ಸೊಲ್ಯೂಟನ್ನು ಇಂಟ್ರೊಡ್ಯೂಸ್ ಮಾಡೋಣ ವಿ ಆರ್ ಇಂಟ್ರೊಡ್ಯೂಸಿಂಗ್ ಅ ಸೊಲ್ಯೂಟ್
ಸೊಲ್ಯೂಟನ್ನು ಇಂಟ್ರೊಡ್ಯೂಸ್ ಮಾಡಿದಾಗ ಸಾಲ್ವೆಂಟ್ ಮತ್ತು ಸೊಲ್ಯೂಟಲ್ಲಿ ಇಂಟ್ರಾಕ್ಷನ್ ಆಗುತ್ತೆ. ದ ಸಾಲ್ವೆಂಟ್ ಪಾರ್ಟಿಕಲ್ಸ್ ಸರ್ಫೇಸಲ್ಲಿ ವೇಪರೈಸ್ ಆಗೋದು ಕಡಿಮೆ ಆಗುತ್ತೆ. ಸೊ ಸಾಲ್ವೆಂಟಿಗೆ ವೇಪರ್ ಪ್ರೆಷರು ಮೋರ್. ಸೊಲ್ಯೂಷನ್ಗೆ ಆಫ್ಟರ್ ಆಡಿಂಗ್ ದ ಸೊಲ್ಯೂಟ್ ವೇಪರ್ ಪ್ರೆಷರ್ ಇಸ್ ಲೆಸ್. ಹೋಪ್ ಯು ಆರ್ ಗೆಟಿಂಗ್ ವಾಟ್ ಐ ಆಮ್ ಎಕ್ಸ್ಪ್ಲೇನಿಂಗ್. ಇವಾಗ ಬಾಯ್ಲ್ ಮಾಡ್ತಾ ಇದ್ದೀವಿ. ಈಗ ಬಾಯ್ಲ್ ಅಂದ್ರೇನು? ಯು ಹ್ಯಾವ್ ಟು ಹೀಟ್ ದ ಸೊಲ್ಯೂಷನ್ಸ್. ಎರಡನ್ನ ಹೀಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಇಂಟ್ರಾಕ್ಷನ್ಸು ಲೆಸ್, ಇಲ್ಲಿ ಇಂಟ್ರಾಕ್ಷನ್ಸ್ ಮೋರ್. ಸೊ ಯಾವುದನ್ನು ಹೀಟ್ ಮಾಡೋಕ್ಕೆ ನಿಮಗೆ ಜಾಸ್ತಿ ಟೆಂಪರೇಚರ್ ಬೇಕಾಗುತ್ತೆ? ಸೊಲ್ಯೂಷನ್. ಬಿಕಾಸ್ ಸಾಲ್ವೆಂಟ್ ಮತ್ತು ಸೊಲ್ಯೂಟ್ ಇಂಟ್ರಾಕ್ಷನ್ ಇದೆ. ಸರ್ಫೇಸ್ ಏರಿಯಾ ಇಸ್ ನಾಟ್ ಸಾಲ್ವೆಂಟಲ್ಲಿ ಇದ್ದಷ್ಟು ಪಾರ್ಟಿಕಲ್ಸು ಬರಲ್ಲ. ಬಿಕಾಸ್ ಆಫ್ ದಿಸ್ ವೇಪರ್ ಪ್ರೆಷರ್ ಕಡಿಮೆ ಆಯಿತು. ಅದನ್ನು ವೇಪರೈಸ್ ಮಾಡೋಕ್ಕೆ ವಾಟ್ ಇಸ್ ಬಾಯ್ಲಿಂಗ್ ಪಾಯಿಂಟ್? ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಬಾಯ್ಲಿಂಗ್ ಪಾಯಿಂಟ್. ಯಾವಾಗ ಒಂದು ಸಬ್ಸ್ಟೆನ್ಸ್ ವೇಪರ್ ಪ್ರೆಷರು, ಇವಾಗ ಒಂದೇ ಸಾಲ್ವೆಂಟ್ ತಗೊಂಡಿದ್ರಾ, ಇದು ವೇಪರೈಸ್ ಆಗ್ತಾ ಇದೆ, ಈ ವೇಪರ್ ಪ್ರೆಷರು ಹೊರಗಡೆ ಇರೋ ಅಟ್ಮಾಸ್ಫಿಯರ್ಗೆ ಈಕ್ವಲ್ ಆದಾಗ ಸೊಲ್ಯೂಷನ್ ಬಾಯ್ಲ್ ಆಗುತ್ತೆ. ಸೊ ಸಾಲ್ವೆಂಟಲ್ಲಿ ವೇಪರ್ ಪ್ರೆಷರ್, ಸಾಲ್ವೆಂಟ್ ಈಸಿಯಾಗಿ ವೇಪರೈಸ್ ಆಗುತ್ತೆ, ವೇಪರ್ ಪ್ರೆಷರ್ ಜಾಸ್ತಿ ಇರುತ್ತೆ, ಅಲ್ಲಿ ಇಂಟ್ರಾಕ್ಷನ್ಸ್ ಕಮ್ಮಿ ಇರುತ್ತೆ. ಹೀಟ್ ಮಾಡಿದಾಗ ನಿಮಗೆ ಲೆಸ್ ಟೆಂಪರೇಚರ್ ಸಾಕಾಗುತ್ತೆ ಬಾಯ್ಲ್ ಆಗೋಕ್ಕೆ. ಇಲ್ಲಿ ಸೊಲ್ಯೂಷನಲ್ಲಿ ಏನಾಯಿತು? ಇಂಟ್ರಾಕ್ಷನ್ಸ್ ಬಂತು. ಆ ಇಂಟ್ರಾಕ್ಷನ್ಸನ್ನೇ ಬ್ರೇಕ್ ಮಾಡಬೇಕು. ಯು ನೀಡ್ ಟು ಅಪ್ಲೈ ಮೋರ್ ಎನರ್ಜಿ, ದಟ್ ಮೀನ್ಸ್ ಮೋರ್ ಟೆಂಪರೇಚರ್. ಸೊ ದ ಬಾಯ್ಲಿಂಗ್ ಪಾಯಿಂಟ್ ಇಫ್ ಐ ರೆಪ್ರೆಸೆಂಟ್ ಫಾರ್ ಸೊಲ್ಯೂಷನ್ as TB and for the solvent it as TB naught, elevation of boiling point ಅಂದರೆ ಡೆಲ್ಟಾ TB. ಒಂದು ಪ್ಯೂರ್ ಸಾಲ್ವೆಂಟ್ ಸೊಲ್ಯೂಷನ್ದು ಬಾಯ್ಲಿಂಗ್ ಪಾಯಿಂಟು ಸಾಲ್ವೆಂಟ್ ಇದು ಬಾಯ್ಲಿಂಗ್ ಪಾಯಿಂಟ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಇಲವೇಷನ್ ಅಂದ್ರೇನು? ಫಸ್ಟಿಗೆ ಸಾಲ್ವೆಂಟ್ ಬಾಯ್ಲಿಂಗ್ ಪಾಯಿಂಟು, ಅದಕ್ಕೆ ಸೊಲ್ಯೂಟ್ ಹಾಕಿದ್ರಿ, ಬಾಯ್ಲಿಂಗ್ ಪಾಯಿಂಟ್ ಏನಾಯಿತು? ಇಲವೇಟ್ ಆಯಿತು. ದಟ್ ಇಸ್ ದ ಮೀನಿಂಗ್. ಹೆಸರೆಲ್ಲ ಹೇಳುತ್ತೆ ಇಲವೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್. ಸಾಲ್ವೆಂಟ್ ತಗೊಂಡು ಸೊಲ್ಯೂಟ್ ಹಾಕಿದ್ರೆ ದರ್ ಇಸ್ ಇಲವೇಷನ್, ಜಾಸ್ತಿ ಆಗುತ್ತೆ. ಸೊ ವೇರ್ TB ಇಸ್ ಅ ಬಾಯ್ಲಿಂಗ್ ಪಾಯಿಂಟ್ BT ಅಥವಾ ಸಾರಿ TB ಬಾಯ್ಲಿಂಗ್ ಟೆಂಪರೇಚರ್. ಬಾಯ್ಲಿಂಗ್ ಟೆಂಪರೇಚರ್ ಆಫ್ ದಿ ಸಾಲ್ವೆಂಟ್ ಮೈನಸ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ, ಇದು ಸೊಲ್ಯೂಷನ್ಗೆ ಬಂತು, ಇದು ಸಾಲ್ವೆಂಟ್ಗೆ ಬಂತು. ನೌ ದಿಸ್ ಡೆಲ್ಟಾ TB ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೊಲಾಲಿಟಿ. ಯಾಕೆಂದರೆ ಮೊಲಾಲಿಟಿ ಇಸ್ ಅ ಟೆಂಪರೇಚರ್ ಇಂಡಿಪೆಂಡೆಂಟ್ ಒನ್. ಸೊ ನಾವು ಮೊಲಾಲಿಟಿನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದನ್ನು ರಿಮೂವ್ ಮಾಡೋ ಪ್ರಪೋರ್ಷನಾಲಿಟಿ ಸಿಂಬಲನ್ನು ವಿ ಇಂಟ್ರೊಡ್ಯೂಸ್ ಅ ಕಾನ್ಸ್ಟೆಂಟ್ ದಟ್ ಇಸ್ ಕಾಲ್ಡ್ as KB, where KB is called as molar elevation constant into molality, or delta TB is equal to KB into molality. ಅಂದ್ರೆ ಏನು ಬರೀತೀವಿ? How do we write molality? As number of moles of solute divided by mass of solvent in kg. ನಾನು ಗ್ರಾಮ್ ಕನ್ವರ್ಟ್ ಮಾಡ್ಕೊತೀನಿ. ಸೊ ಐ ಗೆಟ್ ಡೆಲ್ಟಾ TB is equal to KB ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಅಂದರೆ ಮಾಸ್ ಆಫ್ ದಿ ಸೊಲ್ಯೂಟ್. ಇಲ್ಲೂ ಅದೇ ಬರ್ತಾ ಇದೆ ನೋಡ್ಕೊಳ್ಳಿ. ವಾಟ್ ಯು ಹ್ಯಾವ್ ಟು ಡೂ ಇಸ್ ಫಸ್ಟ್ ಯು ಹ್ಯಾವ್ ಟು ಮೆಮರೈಸ್ ಯಾವುದು ಸಾಲ್ವೆಂಟು, ಯಾವುದು ಸೊಲ್ಯೂಟು, ಯಾವುದಕ್ಕೆ W2, ಯಾವುದಕ್ಕೆ 2 ಕೊಡ್ತೀರಾ, ಯಾವುದಕ್ಕೆ 1 ಕೊಡ್ತೀರಾ, ಯಾವುದಕ್ಕೆ ಯಾವ ಸಿಂಬಲ್ ಮಾಸ್ಗಿರುತ್ತೆ, ಯಾವ ಸಿಂಬಲ್ ಮೋಲಾರ್ ಮಾಸ್ಗಿರುತ್ತೆ, ಇದನ್ನು ಕ್ಲಾರಿಫೈ ಮಾಡ್ಕೊಂಬಿಡಿ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಅಂದರೆ W2 ಡಿವೈಡೆಡ್ ಬೈ M2 ಆಯಿತು. ಮಾಸ್ ಆಫ್ ದಿ ಸಾಲ್ವೆಂಟ್ W1 ಆಯಿತು. ಇನ್ kg, ಸೊ ಡಿವೈಡೆಡ್ ಬೈ 1000 ಮಾಡ್ತೀನಿ. ನನ್ನ ಹತ್ರ ಯಾಕೆ 1000 ಮಾಡಿದ್ವಿ? ಗ್ರಾಮ್ ಇದೆ, kg ಕನ್ವರ್ಟ್ ಮಾಡಬೇಕು. ಸೊ ಡೆಲ್ಟಾ TB is equal to KB, ಇದು ನಾಮಿನೇಟರ್ಗೆ ಹೋಗುತ್ತೆ, 1000 W2 ಡಿವೈಡೆಡ್ ಬೈ W1 M2. ಸೊ ದಿಸ್ ಇಸ್ ದ ಫೈನಲ್ ಎಕ್ಸ್ಪ್ರೆಷನ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ಇದು ಮತ್ತೆ ಇದನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ in the elevation of boiling point. Okay, ಇದಕ್ಕೆ ಗ್ರಾಫ್ ಇದೆ. The graph is not that so important, but if you want I can draw that also. ಈ ತರ ಗ್ರಾಫ್ ಬರುತ್ತೆ. ಇಲ್ಲಿ ನಾವು ಟೆಂಪರೇಚರ್ ಬರೆದ್ರೆ, ಇಲ್ಲಿ ವೇಪರ್ ಪ್ರೆಷರ್ ಬರೆದ್ರೆ, ಇದು ಒಂದು ಲೈನು ಸಾಲ್ವೆಂಟಿಗಿರುತ್ತೆ, ಇನ್ನೊಂದು ಲೈನು ಸೊಲ್ಯೂಷನ್ಗಿರುತ್ತೆ. ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆದರೆ ದಿಸ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿ solvent, this is the boiling point of the solution. See, boiling point of the solution is more compared to the boiling point of the solvent. This difference in temperature of the boiling point of the solvent and the solution is called as delta TB. So hope session ಅನ್ನು ನೋಡ್ತಾ ಇದ್ರೆ ಈ ಫಾರ್ಮುಲಾನ ಬರೆದಿಟ್ಕೊಳ್ಳಿ, because we are solving a problem now. ಏನಾದರೂ ಡೌಟ್ಸ್ ಇದ್ರೆ ಪೋಸ್ಟ್ ಮಾಡಿ, we are going to solve it.
This is our question. 18 gram of glucose. ನೋಡಿದ ಕೂಡಲೇ ಯಾವುದು ಸೊಲ್ಯೂಟ್ ಯಾವುದು ಸಾಲ್ವೆಂಟ್ ಅಂತ ಗೊತ್ತಾಗಬೇಕು. ಗ್ಲೂಕೋಸ್ ಈಸ್ ಡಿಸಾಲ್ವ್ಡ್ ಇನ್ 1 kg of water. So, in a saucepan, at what temperature will water boil? KB ಕೊಟ್ಟಿದ್ದಾರೆ. ನಮ್ಮ ಹತ್ರ ಇರೋ ಫಾರ್ಮುಲಾ ನೋಡ್ಕೊಳ್ಳಿ. M2 is equal to 1000 kbW2 divided by ಡೆಲ್ಟಾ ಟಿ ಬಿ W1 ಅಥವಾ ಇದನ್ನೇ ನಾನು ರಿಅರೇಂಜ್ ಬೇಕಾದರೂ ಮಾಡ್ಕೋಬೋದು. ಇಲ್ಲಿ M2 ತಗೊಂಡು ಬರ್ತೀನಿ, ಡೆಲ್ಟಾ ಟಿ ಬಿ ಇಲ್ಲಿಗೆ ತಗೊಂಡು ಹೋಗ್ತೀನಿ. ಸೊ ದಾಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಹಿಯರ್ ಡೆಲ್ಟಾ ಟಿ ಬಿ ಇಲ್ಲಿ M2 where KB is 0.52 Kelvin kg per mole. ಇದು ಅವರೇ ಕೊಟ್ಟಿದ್ದಾರೆ, ನಮಗೇನು ಕೆಲಸ ಇಲ್ಲ, ಏನು ಅಂತ ಫೈಂಡ್ ಔಟ್ ಮಾಡೋದಿಲ್ಲ. W2 2 corresponds to solute. W corresponds to mass of the solute. ಎಷ್ಟು ಕೊಟ್ಟಿದ್ದಾರೆ ಮಾಸು? 18 gram of glucose. So glucose is the solute and water is the solvent. After mixing you get a solution. 18 gram ಸಿಕ್ತು. ಇನ್ನೇನು ಕೊಟ್ಟಿದ್ದಾರೆ? ಈಸ್ ಡಿಸಾಲ್ವ್ಡ್ ಇನ್ 1 kg of water. ನಾನು ಗ್ರಾಮ್ಸ್ ಕನ್ವರ್ಟ್ ಮಾಡಬೇಕು. W1 is equal to mass of solvent. ಎಷ್ಟಿರುತ್ತೆ ಇದು? 1000 ಗ್ರಾಮ್ ಇರುತ್ತೆ. ನಮಗೆ molar mass of solvent ಬೇಡ, so we are not going to find it. We have to find out delta TB. But molar mass of the solute find out ಮಾಡ್ಬೋದು. M2 ನಾವು ಫೈಂಡ್ ಔಟ್ ಮಾಡ್ಬೋದು. ಸಬ್ಸ್ಟೆನ್ಸ್ ಕೊಟ್ಟಿದ್ದಾರೆ ಗ್ಲೂಕೋಸ್ ಅಂತ. ಇವಾಗ 1000 ಇದೆ, KB ಇದೆ, W2 ಇದೆ, W1 ಇದೆ, M2 ಇಲ್ಲ, ಡೆಲ್ಟಾ TB ಇಲ್ಲ. So first we have to find out M2. C6H12O6. 6 carbon into its mass 12 plus 12 hydrogen into its mass 1 plus 6 oxygen into its mass 16. That's 180 gram per mole. ನನಗೆ 180 ಸಿಕ್ತು. Now I'll apply for this particular equation. Delta TB is equal to 1000, KB 0.52, W2 ಅಂದ್ರೇನು 18 divided by M2 ಅಂದರೆ 180 into 1000 ಆಯಿತು. 1000 ಕ್ಯಾನ್ಸಲ್ ಆಯಿತು. ಇದು 10 times 1 time. So delta TB is equal to 0.52 divided by 10 ಅಂದರೆ 0.052. ಇದು ಡಿಫರೆನ್ಸ್ ಇನ್ ದ ಟೆಂಪರೇಚರ್. ಜನರಲಿ ದಿಸ್ ವಿಲ್ ಬಿ ಗಿವನ್ ಇನ್ ಕೆಲ್ವಿನ್. ಯಾಕಂದರೆ ಇದರದ್ದು ಯೂನಿಟ್ ಕೆಲ್ವಿನ್ kg per mole. ಉಳಿದಿದೆಲ್ಲ ಯೂನಿಟ್ ಕ್ಯಾನ್ಸಲ್ ಆಗುತ್ತೆ. ದಿಸ್ ಯು ಗೆಟ್ ಇಟ್ ಇನ್ ಕೆಲ್ವಿನ್. ಇವಾಗ ವಿ ಹ್ಯಾವ್ ಅ ಕ್ವಶನ್. ವಿ ಹ್ಯಾವ್ ಟು ಫೈಂಡ್ ಔಟ್ ಎಟ್ ವಾಟ್ ಟೆಂಪರೇಚರ್ ವಿಲ್ ಬಾಯ್ಲ್. ಮಿಕ್ಸ್ ಮಾಡಿದ್ಮೇಲೆ ಮೊದಲು ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಎಷ್ಟಿತ್ತು? ನೀವು ಒಂದು ಸೊಲ್ಯೂಷನ್ನ ಪ್ರಿಪೇರ್ ಮಾಡಿದ್ದೀರಾ. ಫಸ್ಟಿಗೆ ಪ್ಯೂರ್ ವಾಟರ್ ತೊಗೊಂಡ್ರಿ. ವಿ ನೋ ದಟ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ TB0 ಪ್ಯೂರ್ ಸಾಲ್ವೆಂಟಿಗೆ 373.15 ತಗೊಳ್ಬೋದು, 373 ಅಂತಲೂ ತಗೊಳ್ಬೋದು. ಪ್ಯೂರ್ ವಾಟರ್ ತಗೊಂಡಾಗ ಅದರ ಬಾಯ್ಲಿಂಗ್ ಪಾಯಿಂಟು 373.15 ಇತ್ತು. ಇವಾಗ ನೀವು ಇದಕ್ಕೆ ಗ್ಲೂಕೋಸ್ ಆ್ಯಡ್ ಮಾಡಿದ್ದೀರಾ. ಕ್ವಶನ್ ಏನು ಕೇಳಿದ್ದಾರೆ? ಗ್ಲೂಕೋಸ್ ಆ್ಯಡ್ ಮಾಡಿದ್ಮೇಲೆ ವಾಟರ್ ಎಷ್ಟು ಬಾಯ್ಲಿಂಗ್ ಪಾಯಿಂಟಲ್ಲಿ ಬಾಯ್ಲ್ ಆಗುತ್ತೆ? ಸೊ ವಿ ಹ್ಯಾವ್ ಡೆಲ್ಟಾ TB is equal to TB minus TB0. ನಮಗೆ TB ಬೇಕಾಗಿದೆ, ರೀಅರೇಂಜ್ ಮಾಡೋಣ. TB is equal to TB0 plus 0.052. ಅಂದರೆ TB is equal to TB0 is 373.15 plus 0.052 ಮಾಡಿದ್ರೆ we'll get the answer. ಇದರಲ್ಲಿ ಏನಾದರೂ ಡೌಟ್ಸ್ ಇದೆಯಾ? ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? If not, we'll go ahead. Even for your competitive exams, ಇದೇ ಥರ ಸಿಂಪಲ್ ಆಗಿ ಕ್ಯಾನ್ಸಲ್ ಆಗೋ ಟರ್ಮ್ಸ್ ಕೊಟ್ಟಿರ್ತಾರೆ. ಸೊ ಸಿಂಪಲ್ ಆಗಿ ಕ್ಯಾನ್ಸಲ್ ಮಾಡೋ ಟರ್ಮ್ಸ್ ಇದ್ರೂ ಕೂಡ ಇಫ್ ಯು ಡು ನಾಟ್ ನೋ ದ ಇಕ್ವೇಷನ್, ಓಕೆ, ಆರ್ ಯು ಡು ನಾಟ್ ನೋ ವಾಟ್ ಆರ್ ದ ಟರ್ಮಿನಾಲಜಿಸ್, ಎರಡಲ್ಲಿ ಒಂದು ತಪ್ಪಾದರೂ ದ ಹೋಲ್ ಪ್ರಾಬ್ಲಮ್ ವಿಲ್ ಗೋ ರಾಂಗ್. ಸೊ ದ ಈಸಿ ವೇ ಟು ಫೆಚ್ ದ ಮಾರ್ಕ್ ಇಸ್ ಬೈ ಹಾರ್ಟ್ ದ ಫಾರ್ಮುಲಾ. ಇಫ್ ಯು ಕಾಂಟ್ ಡಿರೈವ್ ಇಟ್, ಡಿರೈವ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಯು ಜಸ್ಟ್ ಬೈ ಹಾರ್ಟ್ ಇಟ್. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದೇ ಅಭ್ಯಾಸ ಆಗೋಗುತ್ತೆ. ಆ್ಯಂಡ್ ಆಲ್ಸೋ ಈ ಎಕ್ಸಾಮಲ್ಲಿ ಏನಾದರೂ ನಿಮಗೆ ಡಿರೈವ್ ಮಾಡೋಕ್ಕಾಗಲಿಲ್ಲ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ, ವಾಟ್ ಯು ಹ್ಯಾವ್ ಟು ಡೂ? ರೈಟ್ ದ ಫಾರ್ಮುಲಾ. ದ ಫಾರ್ಮುಲಾ ವಿಲ್ ಫೆಚ್ ಯು 1 mark. ಆನ್ಸರ್ಗೆ ಯೂನಿಟ್ ಕರೆಕ್ಟಾಗಿ ಬರೀಬೇಕು. ಓಕೆ, ಯೂನಿಟ್ ಬರೀಲಿಲ್ಲ ಅಂದರೂ 1 mark ಡಿಡಕ್ಟ್ ಆಗುತ್ತೆ. ಬಿಕಾಸ್ ವಿ ಡೋಂಟ್ ಹ್ಯಾವ್ ದ ಪ್ರೊಸೀಜರ್ ಟು ಗಿವ್ ಹಾಫ್ ಮಾರ್ಕ್ ಇನ್ ದ ಬೋರ್ಡ್ ಎಕ್ಸಾಮ್ಸ್. 1 ಇಲ್ಲ 0. ಸೊ ರೈಟ್ ದ ಯೂನಿಟ್. ಈವನ್ ಇಫ್ ಯು ಡೂ ಎವ್ರಿಥಿಂಗ್ ಕರೆಕ್ಟ್ ಆ್ಯಂಡ್ ಇಫ್ ಯು ಫೊಗೆಟ್ ದ ಯೂನಿಟ್, ಮಾರ್ಕ್ಸ್ ಹೊರಟೋಗ್ಬಿಡುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಆಲ್ ದಿಸ್ ಥಿಂಗ್ಸ್ ವೆನ್ ಯು ಸಾಲ್ವ್ ದ ಪ್ರಾಬ್ಲಮ್. TB0
ನಾಟ್ ಎಲ್ಲಿಂದ ಬಂತು ಮ್ಯಾಮ್? ಟಿ ಬಿ ನಾಟ್ ಅಂದರೆ ವಾಟರ್. ವಿ ಹ್ಯಾವ್ ಟೇಕನ್ ವಾಟರ್. ವಾಟರ್ದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ವಾಟರ್ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್ ಆದರೆ ಇದನ್ನು ಕೆಲ್ವಿನ್ ಕನ್ವರ್ಟ್ ಮಾಡ್ತೀನಿ. ಎನಿ ಡಿಗ್ರಿ ಸೆಲ್ಸಿಯಸ್ ಕ್ಯಾನ್ ಬಿ ಕನ್ವರ್ಟೆಡ್ ಟು ಕೆಲ್ವಿನ್ ಬೈ ಆಡಿಂಗ್ 273.15. ಓಕೆ, ವಿಲ್ ಮೂವ್ ಅಹೆಡ್ ನಾವು. ಸೊ ಇಲೆವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಆಯಿತು. ಇನ್ನು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ನೋಡಬೇಕು. ಇದೇ ಈ ಕಾನ್ಸೆಪ್ಟಲ್ಲಿ ಇಲೆವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ನೋಡಿದ್ರೆ ದೇ ಮೇ ಆಸ್ಕ್ ಸೀ ವಾಟರ್ ಬಾಯ್ಲ್ಸ್. ನೋಡ್ಕೊಳ್ಳಿ, ಸೀ ವಾಟರ್ ಬಾಯ್ಲ್ಸ್ ಅಟ್ ಅ ಹೈಯರ್ ಟೆಂಪರೇಚರ್ ಕಂಪೇರ್ಡ್ ಟು ದ ಪ್ಯೂರ್ ವಾಟರ್. ಯಾಕಂದರೆ ಸೀ ವಾಟರಲ್ಲಿ ಡಿಸಾಲ್ವ್ಡ್ ಸಾಲ್ಟ್ ಇರುತ್ತೆ. ದಟ್ ಮೀನ್ಸ್ ಡಿಸಾಲ್ವ್ಡ್ ಸೊಲ್ಯೂಟ್ ಇದೆ. The solute solvent interactions make it boil at a higher temperature than the pure water. So this is the concept from, ಅಥವಾ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಎಲ್ಲಿಂದ ಬಂದಿದೆ? ಇಲೆವೇಶನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಇಂದ ಬಂದಿದೆ. Now we'll go to depression in freezing point. ಇದು ನೀವು ನೋಡಿರ್ಬೋದು. ನೀವು ಪ್ಯೂರ್ ಐಸ್ ತಗೊಳ್ಳಿ, ಯಾವಾಗ ಫ್ರೀಸ್ ಆಗುತ್ತೆ ಮೆಲ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಬಿಲೋ 0 ಡಿಗ್ರಿ ಇಟ್ ವಿಲ್ ಬಿ ಇನ್ ದ ಐಸ್ ಫಾರ್ಮ್. ಅಬೌವ್ 0 ಡಿಗ್ರಿ ಇಟ್ ವಿಲ್ ಬಿ ಇನ್ ದ ವಾಟರ್ ಫಾರ್ಮ್. ಇದಕ್ಕೆ ಸಾಲ್ಟ್ ಹಾಕ್ಬಿಡಿ. ಇದೇ ಐಸ್ಗೆ ಯು ಆಡ್ ಸಾಲ್ಟ್. It is not going to melt as easily as that of ice. This is the concept of depression of freezing point. Okay, we'll study what exactly it is. Boiling point tarane irutte. We have small changes ashte. You take a container, you say you have water. Water ಏನಾಗುತ್ತೆ 0 degrees ಅಲ್ಲಿ ಫ್ರೀಸ್ ಆಗುತ್ತೆ. ಅಬೌವ್ 0 ಡಿಗ್ರಿ ಮೆಲ್ಟ್ ಆಗಿಬಿಡುತ್ತೆ. ನೀವು ಇದಕ್ಕೆ ಸೊಲ್ಯೂಟ್ ಆ್ಯಡ್ ಮಾಡಿದ್ದೀರಾ. ಸೊಲ್ಯೂಟ್ ವಾಟರಿಗೆ ಆ್ಯಡ್ ಮಾಡಿದಾಗ ವಾಟರ್ ಪಾರ್ಟಿಕಲ್ಸ್ ಮಧ್ಯೆ ಸೊಲ್ಯೂಟ್ ಹೋಗುತ್ತೆ. ಸೊ ದಿಸ್ ರಿಕ್ವೈರ್ಸ್ ಲೋಯರ್ ಟೆಂಪರೇಚರ್ ಟು ಫ್ರೀಸ್. If I take TF0 as the freezing temperature of pure solvent ಅಂತ ತಗೊಂಡ್ರೆ, the reverse concept of the previous one. TF is the freezing point of the solution. ಅಂದ್ರೆ ಡಿಪ್ರೆಷನ್ ಆಫ್ ಫ್ರೀಸಿಂಗ್ ಪಾಯಿಂಟ್. ಇನಿಷಿಯಲಿ ನಾವು ವಾಟರ್ ತಗೊಂಡಿದ್ವಿ, ಇದರದ್ದು ಫ್ರೀಸಿಂಗ್ ಪಾಯಿಂಟ್ TF0 ಇತ್ತು. ಸೊಲ್ಯೂಟ್ ಆ್ಯಡ್ ಮಾಡಿದ್ವಿ, ಡಿಪ್ರೆಷನ್ ಅಂದರೆ ಏನಾಯಿತು? ಮೈನಸ್ TF. ಡಿಪ್ರೆಷನ್ ಅಂದರೆ ಕಡಿಮೆ, ಇಲೆವೇಶನ್ ಅಂದರೆ ಮೋರ್. ದಿಸ್ ಡಿಫರೆನ್ಸ್ ಈಸ್ ಕಾಲ್ಡ್ ಆಸ್ ಡೆಲ್ಟಾ TF. ಪ್ರೀವಿಯಸ್ ಅಲ್ಲಿ ಏನು ಬರ್ದಿದ್ವಿ? ಡೆಲ್ಟಾ TB ಇಲೆವೇಶನ್, TB ಮೈನಸ್ TB0 ಅಂತ ಬರ್ದಿದ್ವಿ. ಯು ರಿಮೆಂಬರ್ ಇಟ್. ನಾವು ಇದನ್ನ ಇನ್ವರ್ಸ್ ಮಾಡ್ತಾ ಇದೀವಿ. Rest all equation exactly the same. There is no need to derive the same way we are going to derive. So what we are going to get here at the end is delta TF is equal to 1000. Il KB boiling point gata KB molar elevation constant, il molar depression constant. ಎರಡಕ್ಕೂ ಬೇರೆ ಬೇರೆ ಟರ್ಮಿನಾಲಜೀಸ್ ಇನ್ನ ಇದೆ. ಎಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಆ ಥರ ಎಲ್ಲ ಟರ್ಮಿನಾಲಜೀಸ್ ಇದೆ. ದೇ ಕಾಲ್ ದ KF and the KB by different names. KFW2 divided by M2 W1. This is the expression which we have to remember. Idu matte idu. Where W2 is the mass of the solute, M2 is the molar mass of the solute, W1 is the mass of the solvent. Okay, we'll solve a problem from this. If you have any doubts, you can ask here in the comment section. And you might have seen TCHR ಹೊಸ ವಿಡಿಯೋಸ್ ಅನ್ನ ಪಾಸ್ ಪೇಪರ್ ಕ್ವಶನ್ಸ್ ಮತ್ತೆ MCQs ಎಲ್ಲ ರಿಲೀಸ್ ಮಾಡ್ತಾ ಇದ್ದಾರೆ. You subscribe to that and get the maximum advantage. You can see it in the app also. Along with that we have CET classes, live classes also. ಎಲ್ಲದಕ್ಕೂ ಅಟೆಂಡ್ ಮಾಡಿ and get your scores improved. ಆಮೇಲೆ you share your success stories with us. So we have the next question. 1 gram of, ಫಸ್ಟ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಈಸ್ ಡಿಸಾಲ್ವ್ಡ್, ಒಂದು ಸೊಲ್ಯೂಟನ್ನು ತಗೊಂಡಿದ್ದೀವಿ, ಅದರದ್ದು ಮಾಸ್ ಕೊಟ್ಟಿದ್ದಾರೆ. ಸೊ ಮಾಸ್ ಆಫ್ ದಿ ಸೊಲ್ಯೂಟ್ ಇಸ್ W2, ದಟ್ಸ್ ಈಕ್ವಲ್ ಟು 1 ಗ್ರಾಮ್. ಅದಾದಮೇಲೆ ಈಸ್ ಡಿಸಾಲ್ವ್ಡ್ ಇನ್ 50 ಗ್ರಾಮ್ ಆಫ್ ಬೆನ್ಝೀನ್. ಸೊ ಮಾಸ್ ಆಫ್ ದಿ ಸಾಲ್ವೆಂಟ್ ಈಸ್ 50 ಗ್ರಾಮ್. ಲೋಯರ್ಡ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಬೆನ್ಝೀನ್ ಬೈ 0.40 ಕೆಲ್ವಿನ್. ಇಲ್ಲಿ ಏನು ಕೊಟ್ಟಿದ್ದಾರೆ? TF ಕೊಟ್ಬಿಟ್ಟಿದ್ದಾರೆ.
This is a difference which is same in degree Celsius as well as Kelvin. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಬೆನ್ಸಿನ್ದು ಎರಡು ಟೆಂಪರೇಚರ್ ಕೊಟ್ಟಿಲ್ಲ, ಒಂದು ಬಿಫೋರ್ ಆಡಿಂಗ್ ದ ಸೊಲ್ಯೂಟ್ ಆ್ಯಂಡ್ ಆಫ್ಟರ್ ಆಡಿಂಗ್ ದ ಸೊಲ್ಯೂಟ್. ಟಿ ಎಫ್ ನಾಟ್ ಮತ್ತು ಟಿ ಎಫ್ ಕೊಟ್ಟಿಲ್ಲ, ಅದ್ರ ಬದಲು ಅದ್ರ ಡಿಫ್ರೆನ್ಸು ಡೆಲ್ಟಾ ಟಿ ಎಫ್ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಗಿವನ್ W1, they have given W2. The freezing point depression constant adu kuda kottidare. That's Kf is equal to 5.12 Kelvin kg per mole. Find the molar mass of the solute. M2 andre ಏನು ಅಂತ find out ಮಾಡಬೇಕು. We go ahead with the formula. ನಮಗೆ ಬೇಕಾಗಿರೋದು M2 which is equal to 1000 Kf W2 divided by delta TF into W1. 1000 Kf 5.12 into W2 andre 1 gram divided by delta TF andre 0.40 into W1 50. Can anyone help me finding the answer over here? ಯಾರಾದರೂ ಓಕೆ ಕೂಡಲೇ ಹಾಕ್ಬಿಡಿ ಸೆಷನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋರು. Quick. Is there anyone who is solving this? $256 ಬರುತ್ತಾ? Good. Thank you for your answers. Molar mass ಆರೋದ್ರಿಂದ ಗ್ರಾಮ್ ಪರ್ ಮೋಲ್ ಅಂತ ಯೂನಿಟ್ ಅನ್ನ ಬರಿಬೇಕಾಗುತ್ತೆ. So all these problems will come for 3 marks. ಇವಾಗ ಪ್ಯಾಟರ್ನ್ ಬೇರೆ ಚೇಂಜ್ ಆಗಿದೆ. For the next year you will have a revised pattern. So each chapter ಗೆ ಬರೋ marks weightage ಜಾಸ್ತಿ ಆಗುತ್ತೆ. So this will be a definite question for your board exam. So this is going to be come for 3 marks where the first mark is going to ಇದು ಏನು equation ಬರೆಯೋದು ಫಾರ್ಮುಲಾ ಬರೆಯೋದ್ರಲ್ಲಿ ಹೋಗುತ್ತೆ. ಇನ್ನೊಂದು ಕರೆಕ್ಟ್ ಆನ್ಸರ್ ವಿತ್ ದ ಯೂನಿಟ್ ಗೆ ಬರುತ್ತೆ. The second part is going to be second mark is going to be for your substitution. So in today's class we have learnt the 3 colligative properties along with ideal and the non-ideal solutions. In the next class we are going to learn the last colligative property, that is the osmotic pressure, and we are going to wind up the session of chapter solutions. If you have any doubts you can put it in the live chat athwa comment after the session videos ಮತ್ತೆ ನೋಡಿದ್ರೆ you can put it in the comment also. ಎಲ್ಲ comments ಗೂ reply ನೂ ಮಾಡ್ತೀವಿ, and if you have any doubts we are going to solve them. Videos ಇಷ್ಟ ಆದರೆ like and subscribe to the videos. Thank you for watching. Have a good day.